ಸೊ ಪುಟ 16 ಬ್ರದರ್. 16 ಅಲ್ವಾ? ಹಾ. ನಿಲುಕದ ಅತ್ಯುನ್ನತ ಗುರಿಯಾಗಿದೆ. ಬೇರೆ ಬೇರೆ ಸ್ವರೂಪದಲ್ಲಿ ದೇವತೆಗಳ ಪೂಜೆಯು ಅದೇ ಸಾಕಾರ ಸಿದ್ಧಾಂತದ ಒಂದು ಸ್ಥೂಲವಾದಂತ ಬೆಳವಣಿಗೆಯಾಗಿದೆ. ನೋಡ್ರಿ, ಮೊದಲು ಮನುಷ್ಯನಿಗೆ ಭಗವಂತ ನಿರಾಕಾರನಾಗಿದ್ರೆ ಅವನ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋದು ಕಷ್ಟ ಅಂತ ಹೇಳಿ ಮನುಷ್ಯ ಏನ್ ಮಾಡ್ತಾನೆ, ದೇವರಿಗೆ ಒಂದು ರೂಪವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಮನುಷ್ಯನ ಪರಿಕಲ್ಪನೆ ಪ್ರಕಾರ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ರೂಪಗಳನ್ನು ಕೊಟ್ಟಿದ್ದೀವಿ. ಅದೇ ಸಾಕಾರ ಸ್ವರೂಪದ ಏನು ಒಂದು ಪೂಜೆ ಇದೆಯಲ್ಲ, ಅದನ್ನ ವಿಧ ವಿಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ಸ್ವರೂಪದಲ್ಲಿ ದೇವತೆಗಳ ಪೂಜೆಯು ಅದೇ ಸಾಕಾರ ಸಿದ್ಧಾಂತದ ಒಂದು ಸ್ಥೂಲವಾದಂತ ಬೆಳವಣಿಗೆ. ಅದು ಅಂಡರ್ಲೈನ್ ಮಾಡ್ಕೋಬೇಕು, ಸ್ಥೂಲವಾದಂತ ಬೆಳವಣಿಗೆ. ಸಾಕಾರ ಸಿದ್ಧಾಂತ ನಮ್ಮನ್ನ ಏನ್ ಮಾಡ್ತಿದೆ, ನಮ್ಮನ್ನ ಸೂಕ್ಷ್ಮತೆ ಎಡೆಯಿಂದ ಸ್ಥೂಲತೆ ಎಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಏನಾಗುತ್ತೆ, ನಮ್ಮ ಮನಸ್ಸು ಸ್ಥೂಲತೆಯಲ್ಲಿ ಮುಳುಗೋಗ್ಲಿಕ್ಕೆ ಶುರು ಆಗುತ್ತೆ. ನಿಸರ್ಗದ ಪ್ರತಿಯೊಂದು ಶಕ್ತಿಯ ಹಾಗೂ ಪರ್ವತ, ನದಿ ಮತ್ತು ಗಿಡಗಳ ಪೂಜೆ ಆದರೂ ಅದೇ ದೃಷ್ಟಿಕೋನದ ಹೆಚ್ಚಿನ ಅವನತಿ ಆಗಿದೆ. ಸೊ ನಾವು ಬೆಟ್ಟಗಳನ್ನ ಪೂಜೆ ಮಾಡ್ತೀವಿ, ನದಿಗಳನ್ನ ಪೂಜೆ ಮಾಡ್ತೀವಿ, ಗಿಡಗಳನ್ನ ಪೂಜೆ ಮಾಡ್ತೀವಿ. ಇದೆಲ್ಲ ಕೂಡ ಅದೇ ಸಾಕಾರ ಸ್ವರೂಪದ ಪೂಜಾ ವಿಧಾನ ಏನಿದೆ, ನಮ್ಮನ್ನ ಸ್ಥೂಲದ ಕಡೆಗೆ ಕರ್ಕೊಂಡು ಹೋಗೋದು, ಅದನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ಎಂತಹ ಚಿಂತಾಜನಕ ಕರುಣಾಜನಕ ಸ್ಥಿತಿ ಇದು. ಒಡೆಯನನ್ನು ಪೂಜಿಸುವುದರ ಬದಲು ನಾವು ಆತನನ್ನು ಸಂಪೂರ್ಣವಾಗಿ ದುರ್ಲಕ್ಷಿಸಿ ಆತನ ಸೇವಕರನ್ನು ಪೂಜಿಸುತ್ತಿರುವೆವು. ಭಗವಂತ ಇದೆಲ್ಲದಕ್ಕೂ ಕೂಡ ಸೃಷ್ಟಿಕರ್ತ. ಭಗವಂತನೇ ನಾವು ಪೂಜೆ ಮಾಡ್ತೀರಾ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪೂಜೆ ಮಾಡಿ ನಾವು ಭಗವಂತನೆಡೆಗೆ ಹೋಗ್ತಾ ಇದ್ದೀವಿ ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂಡಿದೀವಿ. ಮತ್ತು ನಮ್ಮ ಪೂರ್ವ ಕಲ್ಪಿತ ಗ್ರಹಿಕೆಗಳ ವಿರುದ್ಧವಾಗಿ ನಾವು ಏನನ್ನೂ ಕೇಳಲು ಸಿದ್ಧರಾಗಿಲ್ಲ. ನಮ್ಮ ಮನಸ್ಸಲ್ಲಿ ಒಂದು ನಂಬಿಕೆ ಬೇರೂರಿದೆ. ಯಾರೇ ಬಂದ್ರು ಆ ನಂಬಿಕೆಯನ್ನು ಅಲ್ಲಾಡಿಸ್ಲಿಕ್ಕೆ ಹೋದ್ರು ಕೂಡ ನಾವು ಕೇಳಲಿಕ್ಕೆ ತಯಾರಿಲ್ಲ. ಇದರ ಪರಿಣಾಮವಾಗಿ ನಾವಿಂದು ತಮ್ಮ ವಿಶಿಷ್ಟ ರೀತಿಯಲ್ಲಿ ದೇವತೆಗಳನ್ನು ಪೂಜಿಸುತ್ತಿರುವ ಅನೇಕಾನೇಕ ಮತ ಪಂಥಗಳನ್ನು ಕಾಣುತ್ತಿದ್ದೇವೆ. ಎಲ್ಲ ಒಂದೇ ಬೀಜದಿಂದ ಹುಟ್ಟಿದ್ದು. ಯಾವ ಬೀಜ? ನಿರಾಕಾರ ಸ್ವರೂಪನಾದ್ರೆ ಭಗವಂತನ ಜೊತೆ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಹಾಗಾಗಿ ಭಗವಂತನಿಗೆ ಒಂದು ಸಾಕಾರ ರೂಪ ಕೊಟ್ರೆ ಸುಲಭ ಆಗತ್ತೆ ಅಂತ ಶುರು ಮಾಡಿದ್ದು. ಅಲ್ಲಿಂದ ಶುರು ಆಗಿದ್ದು ಬೇರೆ ಬೇರೆ ರೂಪಗಳನ್ನ ಕೊಡ್ತಾ ಹೋದ್ವಿ. ಅದು ಸಾಕಾಗ್ಲಿಲ್ಲ ಅಂತ ಹೇಳಿ ನಿಸರ್ಗದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ಭಗವತ್ ಸ್ವರೂಪ ಅಂತ ಅದನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ನಿಸರ್ಗನ ಸೃಷ್ಟಿ ಮಾಡಿರ್ತಕ್ಕಂಥವನ್ನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ನಿಸರ್ಗದಲ್ಲಿ ಅವನು ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ನಾವು ಅದನ್ನು ಪೂಜೆ ಮಾಡ್ತಾ ಇದ್ದೀವಿ. ಅದೇ ಆ ಅಂದ್ರೆ ನಿಸರ್ಗದಲ್ಲಿ ಇರ್ತಕ್ಕಂಥ ವಸ್ತುಗಳೆಲ್ಲ ಭಗವಂತನ ಸೇವಕ ಇದ್ದ ಹಾಗೆ. ನಾವು ಯಾರು ಇದೆಲ್ಲದಕ್ಕೂ ಓನರ್ ಯಾರಿದಾರಲ್ವಾ, ಅವರನ್ನು ಬಿಟ್ಟು, ಒಡೆಯನನ್ನು ಬಿಟ್ಟು ನಾವು ಸೇವಕರನ್ನು ಪೂಜೆ ಮಾಡ್ತಾ ಇದೀವಿ. ಇವಾಗಿರ್ತಕ್ಕಂಥ ನಮ್ಮ ದುಸ್ಥಿತಿ ಇದು. ಇದರ ಪರಿಣಾಮವಾಗಿ ನಾವಿಂದು ತಮ್ಮ ವಿಶಿಷ್ಟ ರೀತಿಯಲ್ಲಿ ದೇವತೆಗಳನ್ನು ಪೂಜಿಸುತ್ತಿರುವ ಅನೇಕ ಮತ ಪಂಥಗಳನ್ನು ಕಾಣುತ್ತಿದ್ದೇವೆ. ಈಗ ಆಲ್ರೆಡಿ ಒಂದು ಗಲಾಟೆ ಮಾಡ್ತಾ ಇದಾರಲ್ಲ, ವೀರಶೈವ ಮತ ಬೇರೆ, ಲಿಂಗಾಯತ ಮತ ಬೇರೆ. ನೋಡಿ ಹೆಂಗೆ ವಿಭಜನೆ ಮಾಡ್ತಾ ಹೋಗ್ತೀವಿ. ಎಲ್ಲವನ್ನೂ ಏಕೀಕರಣಗೊಳಿಸೋದ್ರ ಬದಲಿಗೆ ನಾವೇನ್ ಮಾಡ್ತಾ ಇದೀವಿ, ವಿಭಜನೆ ಎಡೆಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಅವರ ಕಣ್ಣು ಮುಂದೆ ಗುರಿಯು ಮೋಕ್ಷವೂ ಆಗಿರದೆ ಅನೇಕ ಸಲ ಯಾವುದಾದರೂ ಒಂದು ಪ್ರಾಪಂಚಿಕ ಲಾಭವಾಗಲಿ, ಒಂದು ವಿಶಿಷ್ಟ ದುಃಖದಿಂದ ಬಿಡುಗಡೆ ಹೊಂದುವುದಾಗಲಿ ಇರುವುದೆಂಬುದು ಸ್ಪಷ್ಟ. ನಾವು ದೇವರನ್ನ ಯಾಕೆ ಪೂಜೆ ಮಾಡ್ತೀವಿ? ನಮ್ಗೆ ಏನೋ ಆಸೆ ಪೂರ್ತಿ ಆಗ್ಬೇಕು, ಅದಕ್ಕೆ ಪೂಜೆ ಮಾಡ್ತೀವಿ. ನಮ್ಗೇನೋ ಕಷ್ಟ ಬಂದಿದೆ, ಕಷ್ಟ ನಿವಾರಣೆ ಆಗ್ಬೇಕು, ಅದಕ್ಕೆ ಪೂಜೆ ಮಾಡ್ತೀವಿ. ಪರಿಸ್ಥಿತಿ ವಶರಾಗಿ ಇಲ್ಲವೇ ಆತ್ಮ ಸಾಕ್ಷಾತ್ಕಾರದ ಬಗೆಗೆ ತಮಗೆ ತಿಳುವಿಕೆ ಇಲ್ಲದವರ ತಪ್ಪು ಮಾರ್ಗದರ್ಶನದ ಮೂಲಕವಾಗಿ ಜನರು ಈ ವಿಧದ ಪೂಜೆಗಳನ್ನು ಅವಲಂಬಿಸಲು ವಿವಶರಾಗುತ್ತಾರೆ. ಪರಿಸ್ಥಿತಿ ಅವರಿಗೆ ವಿವಶ ಮಾಡುತ್ತೆ. ತುಂಬಾ ಕಷ್ಟ ಬಂದ್ಬಿಡುತ್ತೆ, ದೇವ್ರ ಮೊರೆ ಹೋಗ್ತಾರೆ. ತುಂಬಾ ಕಾಯಿಲೆ ಬರುತ್ತೆ, ದೇವ್ರ ಮೊರೆ ಹೋಗ್ತಾರೆ. ತೀವ್ರವಾದಂತ ಆಸೆ ಅವರ ಹೃದಯನ ಕಾಡುತ್ತೆ, ಅವಾಗ ದೇವ್ರ ಮೊರೆ ಹೋಗ್ತಾರೆ. ಇದು ಪರಿಸ್ಥಿತಿಯ ವಿವಶದಿಂದ ಮಾಡ್ತಕ್ಕಂಥ ಕ್ರಿಯೆ. ಅಥವಾ ಕೆಲವರು ದೇವ್ರ ಬಗೆಗೆ ತಾವೇ ಸರಿಯಾಗಿ ತಿಳ್ಕೊಳ್ತೀರಾ, ಅವ್ರೇನ್ ಮಾಡ್ತಾರೆ, ದೇವ್ರ ಬಗೆಗೆ ತಮ್ಮ ಪರಿಕಲ್ಪನೆ ಏನಿದೆ ಅದನ್ನ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜನಗಳು ಅವರನ್ನು ನಂಬಿದ್ರೆ ಅವ್ರೇನ್ ಬೋಧನೆ ಮಾಡಿರ್ತಾರೆ ಅದರ ಪ್ರಕಾರ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
ದೇವತೆಗಳ ಪೂಜೆಯು ಅವರವರ ಸೀಮಿತವಾದ ಕ್ಷೇತ್ರಕ್ಕೆ ಒಯ್ಯುವುದೆಂದು, ಅದು ಮೋಕ್ಷಕ್ಕಿಂತ ತೀರ ಕೆಳಮಟ್ಟದ್ದೆಂದು ಗೀತೆಯಲ್ಲೂ ಶ್ರೀಕೃಷ್ಣನು ಸ್ಪಷ್ಟಗೊಳಿಸಿದ್ದಾನೆ. ಯಾವ್ಯಾವ ದೇವತೆನ ನೀವು ಪೂಜೆ ಮಾಡ್ತೀರೋ ಆಯಾ ದೇವತೆಗಳ ರಾಜ್ಯಕ್ಕೆ ನೀವು ಹೋಗ್ತೀರಾ ಅಂತ ಬರೀತಾನೆ ಕೃಷ್ಣ. ಈಗ ಗಣಪತಿನ ಪೂಜೆ ಮಾಡಿದ್ರೆ ಗಣಪತಿ ಕ್ಷೇತ್ರಕ್ಕೆ ಅಥವಾ ರಾಜ್ಯಕ್ಕೆ ಹೋಗ್ತೀರಾ. ಶಿವನ್ ಪೂಜೆ ಮಾಡಿದ್ರೆ ಶಿವನ್ ರಾಜ್ಯಕ್ಕೆ ಹೋಗ್ತೀರಾ. ವಿಷ್ಣುನ್ ಪೂಜೆ ಮಾಡಿದ್ರೆ ವಿಷ್ಣು ರಾಜ್ಯಕ್ಕೆ ಹೋಗ್ತೀರಾ. ಷಣ್ಮಗನ್ ಪೂಜೆ ಮಾಡಿದ್ರೆ ಷಣ್ಮಗನ್ ರಾಜ್ಯಕ್ಕೆ ಹೋಗ್ತೀರಾ. ಯಾವ ಯಾವ ದೇವತೆಗಳನ್ನ ನೀವು ಪೂಜೆ ಮಾಡ್ತೀರೋ ಆಯಾ ದೇವತೆಗಳ ರಾಜ್ಯಕ್ಕೆ ನಾವು ಹೋಗ್ತೀವಿ. ಇದು ಭಗವಂತ ಶ್ರೀಕೃಷ್ಣ ಹೇಳಿರ್ತಕ್ಕಂಥದ್ದು. ದೇವತೆಗಳಿಗೆ ತಮ್ಮ ವಲಯದಾಚೆಗೆ ಹೋಗುವ ಸಾಮರ್ಥ್ಯವಿಲ್ಲ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ದೇವತೆಗಳಿಗೆ ತಮ್ಮ ವಲಯದ ಆಚೆಗೆ ಹೋಗುವ ಸಾಮರ್ಥ್ಯವಿಲ್ಲ. ಅವರೊಂದು ಸೀಮಿತ ವಲಯದಲ್ಲಿ ಇರ್ತಾರೆ. ಅವರೊಂದು ಸೀಮಿತ ಪ್ರಜ್ಞೆಯ ಸ್ತರದಲ್ಲಿ ಇರ್ತಾರೆ. ಅದನ್ನು ದಾಟ್ಲಿಕ್ಕೆ ಅವ್ರಿಗೂ ಅವಕಾಶ ಇಲ್ಲ. ಆದುದರಿಂದ ಅವರ ಭಕ್ತರು ಅದನ್ನು ಮೀರಿ ಹೋಗುವ ಪ್ರಶ್ನೆಯೇ ಇಲ್ಲ. ಯಾರ್ಯಾರು ಯಾವ್ಯಾವ ದೇವತೆಗಳನ್ನ ಇಟ್ಕೊಂಡಿರ್ತಾರೋ ಆಯಾ ದೇವತೆಗಳು ಎಲ್ಲಿವರೆಗೂ ಯಾವ ಸ್ತರದಲ್ಲಿ ಇರ್ತಾರೋ ಆ ಸ್ತರದವರೆಗೂ ಹೋಗ್ಬೋದು. ಆ ಸ್ತರವನ್ನು ದಾಟಿ ಹೋಗ್ಲಿಕ್ಕೆ ಆಗಲ್ಲ ಅಂತೇಳಿ. ಈ ಪ್ರಕಾರ ನಾವು ನಿಜವಾಗಿಯೂ ಸತ್ಯವನ್ನು ಲಕ್ಷ್ಯವನ್ನಾಗಿ ಇರಿಸಿಕೊಂಡ ಪಕ್ಷದಲ್ಲಿ ದೇವತೆಗಳು ನಮಗೆ ಏನೂ ಸಹಾಯ ಮಾಡಲಾರೆಂಬುದು ಸ್ಪಷ್ಟವಾಗುತ್ತದೆ. ನಾವು ಮೂಲ ಅಥವಾ ಕೇಂದ್ರವನ್ನು ನಮ್ಮ ಗುರಿಯಾಗಿ ಇಟ್ಕೊಂಡ್ರೆ ದೇವತೆಗಳು ನಮಗೆ ಮೂಲವನ್ನು ಸೇರ್ಲಿಕ್ಕೆ ನೇರವಾದಂತ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅವ್ರು ಯಾವ ಹಂತದಲ್ಲಿದ್ದಾರೆ ಆ ಹಂತದಲ್ಲಿಗೂ ಬೆಳೆಯಲಿಕ್ಕೆ ಬೇಕಾದ್ರೆ ಅವಕಾಶ ಮಾಡ್ಬೋದು, ಸಹಾಯ ಮಾಡ್ಬೋದು. ಬಟ್ ಮೂಲಕ್ಕೆ ಹೋಗಿ ಸೇರ್ಲಿಕ್ಕೆ ಯಾವ ದೇವತೆಗಳು ಕೂಡ ನಮ್ಮನ್ನ ಅವಕಾಶ ಮಾಡಿಕೊಡಲ್ಲ. ಯಾಕೆಂತಂದ್ರೆ ಅವರೇನೆ ಅವರ ಒಂದು ವಲಯ ಏನಿದೆ ಅದನ್ನ ದಾಟಿ ಹೋಗ್ಲಿಕ್ಕೆ ಅವ್ರಿಗೆ ಆಗಲ್ಲ. ಅವ್ರ ವಲಯನ ದಾಟ್ಲಿಕ್ಕೆ ಅವ್ರಿಗೆ ಆಗದೆ ಇದ್ಮೇಲೆ ಅವ್ರು ಹೆಂಗೆ ನಮಗೆ ಮೂಲ ಅಥವಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾರೆ? ಸೊ ನಾವು ಪರತತ್ವವನ್ನ ಗುರಿಯಾಗಿ ಇಟ್ಕೊಂಡಾಗ ಯಾವ ದೇವತೆಗಳು ಕೂಡ ನಮಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ನಮಗಲ್ಲಿ ಬೇಕಾಗಿರ್ತಕ್ಕಂಥದ್ದು ಜೀವಂತ ಗುರು. ಜೀವಂತ ಗುರು ನಮಗೆ ಸಾಧ್ಯ ಮಾಡ್ತಾನೆ. ಈ ವಿಷಯವನ್ನು ನಾನು ನನ್ನ ರಾಜಯೋಗದ ಪ್ರಭಾವ ಎಂಬ ಪುಸ್ತಕದಲ್ಲಿ ಹೆಚ್ಚು ಸ್ಪಷ್ಟಗೊಳಿಸಿದ್ದೇನೆ. ಲೌಕಿಕ ಪ್ರಯೋಜನಗಳಿಗಾಗಿ ದೇವತೆಗಳನ್ನು ಆಶ್ರಯಿಸುವ ಜನರು ಮಾಡುವ ಯಾಂತ್ರಿಕ ಸ್ವರೂಪದ ಪೂಜೆಯು ಇನ್ನೊಂದು ತರದ ಅಸಂಬದ್ಧ ಕಂತೆಯಾಗಿದೆ. ಈಗ ನಾವು ಫಸ್ಟ್ ಆಫ್ ಆಲ್ ಈಗ ದೇವತೆಗಳನ್ನ ನಂಬ್ಕೊಂಡಿದ್ದೀವಿ. ಆ ದೇವತೆಗಳೇ ಒಂದು ವಲಯದಿದ್ದಾರೆ. ಅವ್ರು ನಮಗೆ ಕೇಂದ್ರಕ್ಕೆ ಅಥವಾ ಮೂಲಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಶಕ್ಯವಿಲ್ಲ. ಅವರಿಗೆ ಶಕ್ತಿ ಇಲ್ಲ. ಯಾಕೆಂದ್ರೆ ಅವರೇ ಅವ್ರ ವಲಯನ ದಾಟ್ಲಿಕ್ಕೆ ಆಗಲ್ಲ. ಅವರೇ ದಾಟ್ಲಿಕ್ಕೆ ಆಗಲ್ಲ ಅಂದ್ರೆ ಅವರೇ ನಮ್ಗೆ ಸಹಾಯ ಮಾಡ್ತಾರೆ? ಆಗಲ್ಲ. ಇನ್ನೊಂದೇನಾಗುತ್ತೆ, ನಾವು ಈ ದೇವತೆಗಳನ್ನ ಪೂಜೆ ಮಾಡ್ತಕ್ಕಂಥ ವಿಧಾನ ಇಲ್ಲ, ಅದರಿಂದ ಕೂಡ ನಾವು ತೊಡಕು ಮಾಡ್ಕೊಳ್ತೀವಿ. ಎರಡನೇ ರೀತಿ ತೊಡಕು ಮಾಡ್ಕೊಳ್ತಾ ಇದೀವಿ. ಯಾವುದು? ಅದು ಪೂಜೆಯೇ ಅಲ್ಲ. ಅಂಥವರು ಕೂಲಿಕಾರರ ಪಾತ್ರವನ್ನು ವಹಿಸಿದಂತಿದ್ದು ದಿನಗೆಲಸ ಮುಗಿದ ನಂತರ ತಮ್ಮ ಶಾರೀರಿಕ ಶ್ರಮಕ್ಕಾಗಿ ಕೂಲಿಯನ್ನು ಪಡೆಯುವರು. ಸೊ ಹೋಮ ಹವನ ಯಜ್ಞ ಎಲ್ಲ ಮಾಡ್ತಿರಲ್ವಾ, ಅವಾಗ ಏನಾಗುತ್ತೆ, ಅದಕ್ಕೆ ಏನ್ ಪರಿಶ್ರಮ ಪಟ್ಟಿರ್ತೀರಾ ಆ ಪರಿಶ್ರಮಕ್ಕೆ ತಕ್ಕಂಗೆ ಒಂದಿಷ್ಟು ಫಲ ಅಂತ ಬರುತ್ತೆ. ಭಗವಂತನ ಸ್ಥೂಲ ಪ್ರಾಕೃತಿಕ ರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿ ಶ್ರದ್ಧೆ ಭಕ್ತಿಗಳಿಂದ ಮಾಡುವ ಆರಾಧನೆಯು ಆಂತರಿಕ ಜಡತೆಯನ್ನು ಬೆಳೆಸುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಭಗವಂತನ ಸೂಕ್ಷ್ಮ ಸ್ವರೂಪ ಅಂತಾನೆ ಹೇಳಿ ಅದಕ್ಕೆ ನಾವು ನಮ್ಮ ಸಂಬಂಧ ಬೆಳೆಸ್ಕೊಂಡ್ರೆ ನಮ್ಮ ಆಂತರಿಕದಲ್ಲಿ ಸೂಕ್ಷ್ಮತೆ ಬೆಳೆಯುತ್ತೆ. ಭಗವಂತನ ಸ್ಥೂಲ ರೂಪ ಇಟ್ಕೊಂಡು ಆ ಒಂದು ಸ್ಥೂಲ ರೂಪದ ಜೊತೆಗೆ ನಮ್ಮ ಸಂಬಂಧವನ್ನು ಬೆಳೆಸ್ಕೊಂಡಾಗ ನಮಗೆ ಆಂತರಿಕದಲ್ಲಿ ಜಡತೆ ಬರುತ್ತೆ. ಈಗ ನಾವು ಮಾಡ್ತಿರ್ತಕ್ಕಂಥ ಪೂಜಾ ವಿಧಾನಗಳಿಂದ ನಮಗೆ ಜಡತ್ವ ಬರುತ್ತೆ, ಹೊತ್ತು ಕೊಡೋನು ನಮ್ಮ ಮನಸ್ಸು ವಿಕಾಸ ಆಗಲ್ಲ. ಮತ್ತು ಈ ರೂಢಿಯು ಬಹಳ ದಿನಗಳವರೆಗೆ ಮುಂದುವರೆದರೆ ಅವರು ಹೆಚ್ಚಾಗಿ ಜಡರಾಗಿ ಸತ್ಯದ ಸಾಮೀಪ್ಯಕ್ಕೆ ತಡೆಯಾಗುವುದು. ಈಗ ಅರ್ಥ ಆಗ್ತಿದೆಯಾ ಯಾಕೆ ನಾವು ಮೂರ್ತಿ ಪೂಜೆನ ಜಾಸ್ತಿ ಮಾಡಬಾರ್ದು, ಅದನ್ನ ಕಾಲಕ್ರಮೇಣದಲ್ಲಿ ಅದು ಬಿಟ್ಟು ಹೋಗ್ತಾ ಇದ್ರೆ ಅದನ್ನು ಬಿಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ ನಾವು ಕೆಲವು ಸತಿ. ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕೆ ಹೇಳ್ತೀವಿ. ಏಕೆಂತಂದ್ರೆ ಭಗವಂತನಿಗೆ ಒಂದು ರೂಪವನ್ನು ಕೊಟ್ಟು ಅದರ ಪ್ರಕಾರನೇ ನಮ್ಮ ಮನಸ್ಸಿನಲ್ಲಿ ಭಗವಂತನ ಜೊತೆಗೆ ನಾವು ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ನಮ್ಮಲ್ಲಿ ಆಂತರಿಕ ಜಡತೆ ಮೂಡ್ತಾ ಹೋಗುತ್ತೆ. ಅದನ್ನು ವರ್ಷಾನುಗಟ್ಲೆ ಮಾಡ್ತು ಅಂತಂದ್ರೆ ಆ ಜಡತ್ವ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕೇಂದ್ರ ಅಥವಾ ಮೂಲದಿಂದ ಮತ್ತಷ್ಟು ದೂರ ಸರಿಲಿಕ್ಕೆ ಶುರು ಆಗುತ್ತೆ. ಜನಸಾಮಾನ್ಯಕ್ಕೆ ನಿರಾಕಾರ ಬ್ರಹ್ಮನನ್ನು ಇಮ್ಮೆಟೀರಿಯಲ್ ಅಬ್ಸಲ್ಯೂಟ್ ಪೂಜಿಸುವುದು ಆರಂಭದ ದಶೆಯಲ್ಲಿ ಕಠಿಣವಾಗುವುದೆಂದು ತಿಳಿದು ಪ್ರಾಚೀನ ಋಷಿಗಳು ಅವರ ಉನ್ನತಿಗಾಗಿ ಒಂದು ಸುಲಭ ಸಾಧನವನ್ನು ಕಂಡುಹಿಡಿದರು. ಹಾಗಾದರೆ ಸಾಕಾರ ಮೂರ್ತಿಯ
ಪೂಜೆ ಎಲ್ಲ ಯಾಕೆ ಬಂತು ಅಂತ ಯಾರಾದ್ರೂ ಕೇಳಿದ್ರೆ ಅದು ಜನಗಳಿಗೆ ಏನಾಗ್ತಾ ಇತ್ತು, ನಿರಾಕಾರ ಭಗವಂತನ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋದು ಕಷ್ಟಪಡ್ತಾ ಇದ್ರು. ಅವರಿಗೆ ಮೊದಲ ಹಂತದಲ್ಲಿ ಸಹಾಯ ಆಗ್ಲಿ ಅಂತ ಹೇಳಿ ಸಾಕಾರ ಮೂರ್ತಿಯ ಪೂಜೆ ಆರಂಭವಾಯಿತು. ಯಾಕೆ ಆರಂಭ ಆಯ್ತು? ಅದು ಆರಂಭಿಕ ಹಂತ ಅಷ್ಟೇ. ಈ ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಮಗುಗೆ ಅಕ್ಷರ ಕಲಿಬೇಕು ಅಂತಂದ್ರೆ ನಾವು ಪುಸ್ತಕದಲ್ಲಿ ಕಾಪಿ ಮಾಡಿಸ್ತೀವಿ ಅಥವಾ ಸ್ಲೇಟ್ನಲ್ಲಿ ಪದೇ ಪದೇ ಅದರ ಮೇಲೆ ತಿದ್ದಿಸ್ತೀವಿ, ಕರೆಕ್ಟಾ? ಮಗುಗೆ ಆ ಸ್ತರದಲ್ಲಿ ನೀವು ತಿದ್ದಿಸಿದ್ರೆ ಅದು ಸರಿನೇ. ಅದೇ ನಾವು ಹೈಸ್ಕೂಲು ಕಾಲೇಜಿಗೆ ಬಂದ್ಮೇಲೆ ನಾನು ತಿದ್ದ ಕೂತ್ಕೊಳ್ತೀನಿ ಅಂತಂದ್ರೆ ಏನ್ ಹೇಳೋಣ? ಹೌದೋ ಇಲ್ಲ? ಮಗುಗೆ ನೀವು 1ನೇ ಕ್ಲಾಸಲ್ಲೋ LKG UKG ತಿದ್ದಿಸ್ತಾ ಇದ್ದೀರ ಅಂದ್ರೆ ಓಕೆ, ಮಗು ಕಲೀಲಿಕ್ಕೆ ಬೇಕು. ನೀವು ಹಲವಾರು ವರ್ಷಗಳು ಕಲಿತಾದ್ಮೇಲೆ ಇಲ್ಲ ಇಲ್ಲ ನಾನು ಏನೇ ಬರಿಬೇಕಾದ್ರೂ ಕೂಡ ಪುಸ್ತಕದಲ್ಲಿ ನಾನು ತಿದ್ದೆ ಆಮೇಲೆ ಬರಿಬೇಕಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಅವ್ರಿಗೆ? ನಾವು ನಿಮ್ಗೆಲ್ಲ ಎಕ್ಸಾಮಿನೇಷನ್ ಪರೀಕ್ಷೆಗೆ ಒಂದು ಸ್ಲೇಟು ಬಳಪ ಕೊಡ್ಬೇಕಾಗ್ತದೆ ಪಕ್ಕದಲ್ಲಿ. ಒಂದು ಪೇಪರ್ ಕೊಡ್ತೀವಿ, ಒಂದು ಸ್ಲೇಟು ಬಳಪ ಕೊಡ್ತೀವಿ. ಫಸ್ಟ್ ಸ್ಲೇಟು ಬಳಪ ಬರೆದು ಒಂದಿಷ್ಟು ಅಭ್ಯಾಸ ಮಾಡ್ಕೊಂಡು ಆಮೇಲೆ ಬರೀರಿ. ಅಸಂಬದ್ಧ ಅಂತ ಅನ್ಸಲ್ವಾ? ಅಂದ್ರೆ ನೋಡಿ, ನಮಗೆ ಸಣ್ಣ ವಯಸ್ಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಟ್ಟಿರ್ತಕ್ಕಂಥದ್ದನ್ನೇ ನಾವು ಜೀವನ ಪೂರ್ತಿ ಅಳವಡಿಸ್ಕೊಂಡ್ಬಿಟ್ಟು ನಾವ್ ಇದನ್ನ ಬಿಟ್ಟು ಬೆಳೆಯಲ್ಲ ಅಂತ ಗಲಾಟೆ ಮಾಡಿದ್ರೆ, ಇಲ್ಲಪ್ಪ ನಿನಗೆ ಬೆಳಿಲಿಕ್ಕೆ ಆಗತ್ತೆ, ನೀನು ಅದನ್ನ ಬಿಟ್ಬಿಟ್ಟು ನೀನ್ ಮುಂದಕ್ಕೆ ಹೋಗ್ಬೋದು ಅಂತ ಹೇಳಿದ್ರು ಕೇಳಲಿಕ್ಕೆ ರೆಡಿ ಇಲ್ಲ. ಇಲ್ಲ ಇಲ್ಲ, ನಾನು ಬಿಟ್ಬಿಟ್ರೆ ನಂಗೇನೋ ಜೀವನದಲ್ಲಿ ದೇವ್ರ ಪೂಜೆ ಬಿಟ್ಬಿಟ್ರೆ ನಂಗೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ದೇವರು ನಂಗೆ ಕಷ್ಟ ಕೊಟ್ಬಿಡ್ತಾನೆ, ನಾನು ಪೂಜೆ ಮಾಡ್ತಿಲ್ಲ ಅಂತ. ಇದೇ ರೀತಿಯಾಗಿ ಆಗತ್ತೆ ಕೃಷ್ಣನ ಜೀವನದಲ್ಲಿ. ಏನಾಗತ್ತೆ, ಅಲ್ಲಿ ನಂದಿ ಗ್ರಾಮದವರೆಲ್ಲ ಇಂದ್ರನ ಪೂಜೆ ಮಾಡ್ತಾ ಇರ್ತಾರೆ. ಕೃಷ್ಣ ಕೇಳ್ತಾನೆ, ಇಂದ್ರನ ಪೂಜೆ ಯಾಕೆ ಮಾಡ್ತಾ ಇದ್ದೀರಿ ನೀವು ಅಂತ. ಅವ್ರು ಹೇಳ್ತಾನೆ, ಇಂದ್ರನ ಪೂಜೆ ಅವನು ಮಳೆ ಕೊಡ್ತಾನೆ, ಮಳೆ ಕೊಡ್ತಾನೆ, ಅದರಿಂದ ನಾವು ಬೆಳೆ ಬೆಳ್ಕೊಳ್ತೀವಿ, ಹಾಗಾಗಿ ಇಂದ್ರನ ಪೂಜೆ ಮಾಡ್ತಾ ಇದ್ದೀವಿ. ಇನ್ನೊಂದು ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ಇಂದ್ರನ್ ನಾವು ಪೂಜೆ ಮಾಡ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾನೆ, ಅವ್ನು ಕೋಪ ಮಾಡ್ಕೊಂತು ಅಂದ್ರೆ ಮಳೆ ಕೊಡಲ್ಲ, ಮಳೆ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ತಿನ್ಲಿಕ್ಕೆಲ್ಲ ಏನು ಬೆಳಿಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಅವ್ರಿಗೆಲ್ಲ ಬೋಧನೆ ಮಾಡ್ತೇನೆ. ಏನಂತ ಹೇಳ್ತೇನೆ, ಇಂದ್ರನಿಗೆಲ್ಲ ಪೂಜೆ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಬೋಧನೆ ಮಾಡ್ತೇನೆ. ಇದನ್ನ ಇಂದ್ರ ಕೇಳಿಸ್ಕೊಳ್ತಾನೆ. ಅಲ್ಲ, ಇವ್ರೇನೋ ನನಗೆ ಮಾಡ್ಕೊಂಡು ಏನೋ ಒಂದಿಷ್ಟು ಹುಂಡಿಗೆ ಕಪ್ಪ ಕಾಣಿಕೆ ಕೊಡ್ತಾ ಇದ್ರು, ಇದನ್ನು ಕಟ್ಟ ಮಾಡ್ತಿದ್ರಲ್ಲ ಈ ಕೃಷ್ಣ ಕೂತ್ಕೊಂಡು ಕೆಳಗಡೆ ಹೋಗಿ ಅಂತ ಅವ್ನಿಗೆ ಸಿಟ್ಟು ಬರುತ್ತೆ. ಅವ ಇಂದ್ರ ಏನ್ ಮಾಡ್ತಾನೆ, ಆ ಸಿಟ್ಟಿಗೆ ನನ್ನ ಪೂಜೆನ ತಪ್ಪಿಸ್ತೆ ಅಂತ ಹೇಳಿ ಏನ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಮಳೆ ಸುರಿಸ್ಲಿಕ್ಕೆ ಶುರು ಮಾಡ್ತಾನೆ ಆ ಕೋಪದಲ್ಲಿ. ಆ ಇಡೀ ನಂದಿ ಗ್ರಾಮನೇ ಕೊಚ್ಚ ಹೋಗ್ಬೇಕು ಆ ರೀತಿಯಾಗಿ. ಆವಾಗ ಕೃಷ್ಣ ಏನ್ ಮಾಡ್ತಾನೆ, ಗೋವರ್ಧನ ಬೆಟ್ಟನ ಎತ್ತಿತಾನೆ. ಆ ಹಳ್ಳಿಲಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ರಕ್ಷಣೆಗಾಗಿ ಇಂದ್ರನ ಕೋಪನ ತಣ್ಣಗೆ ಮಾಡ್ಲಿಕ್ಕೋಸ್ಕರ ಕೃಷ್ಣ ಗೋವರ್ಧನ ಬೆಟ್ಟನ ಎತ್ತುತ್ತಾನೆ. ಎತ್ತಾದ್ಮೇಲೆ ಏನ್ ಹೇಳ್ತಾನೆ, ಇಂದ್ರ ಸಾಕಷ್ಟು ಮಳೆ ಸುರಿಸ್ತಾನೆ, ಯಾರಿಗೆ ಏನು ತೊಡಕಾಗಲ್ಲ. ಇನ್ನು ಸುಸ್ತಾಗತ್ತೆ, ಮಳೆ ಸುರಿಸಿ ಆಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾನೆ, ಸುಸ್ತಾದ್ಮೇಲೆ ಸೈಲೆಂಟ್ ಆಗ್ತಾನೆ. ಆಮೇಲೆ ಕೃಷ್ಣನ ಜೊತೆ ಸಂವಾದ ನಡೆಯುತ್ತೆ. ಕೃಷ್ಣ ಹೇಳ್ತಾನೆ, ದೇವತೆಯಾಗಿ ನೀವು ಇರ್ತಕ್ಕಂಥದ್ದು ಮನುಷ್ಯರ ಜೊತೆಗೆ ಅವರಿಗೆ ನೀವು ಸಹಾಯ ಮಾಡಿಕೊಂಡು ಮನುಷ್ಯರು ನಿಮಗೆ ಸಹಾಯ ಮಾಡ್ಕೊಂಡು ಇರ್ಬೇಕಾಗಿರ್ತಕ್ಕಂಥದ್ದು. ನೀವು ಕಿಂಗು, ಇವರೆಲ್ಲ ಸರ್ವೆಂಟ್ಸ್ ಅಂತ ನೋಡ್ಲಿಕ್ಕೆ ಅಲ್ಲ, ಇವರೆಲ್ಲ ನಿನ್ನ ಆಳುಗಳು ಅಂತ ನೋಡ್ಲಿಕ್ಕೆ ಅಲ್ಲ ಇರೋದು ಅಂತ ಹೇಳಿ ಕೃಷ್ಣ ಇಂದ್ರನಿಗೆ ಬೋಧನೆ ಮಾಡ್ತಾನೆ. ಇಂದ್ರ ತನ್ನ ತಪ್ಪನ ಅರಿವಾಗಿ ಆಮೇಲೆ ಆ ರೀತಿಯಾಗಿ ನಿರೀಕ್ಷೆ ಮಾಡೋದನ್ನ ಬಿಡ್ತಾರೆ. ಸರಿನಾ? ಇದು ಯಾಕೆ ಹೇಳಿದೆ ಅಂತಂದ್ರೆ, ಇದು ಕೃಷ್ಣನ ಸಮಯದಲ್ಲೂ ಇದ್ದಂತ ಪರಿಪಾಠ. ಅದೇ ರೀತಿನೇ ಇವಾಗ ಬರಿತಾ ಇದ್ದಾರೆ ಬಾಬೂಜಿಯವರು. ದಟ್ ನಾವು ದೇವರ ಸಾಕಾರ ರೂಪಕ್ಕೆ ನಮ್ಮ ಒಲವನ್ನು ತೋರಿಸ್ತಾ ಹೋದ್ರೆ, ನಮ್ಮ ಗಮನವನ್ನು ತರಿಸ್ತಾ ಹೋದ್ರೆ, ಆಂತರಿಕ ಜಡತ್ವ ನಾವು ನಮ್ಮಲ್ಲಿ ಗಳಿಸ್ಕೊಳ್ತೀವಿ. ಕ್ರಮೇಣದಲ್ಲಿ ನಾವು ನಿರಾಕಾರ ಸ್ವರೂಪಕ್ಕೆ ನಾವು ಬೆಳಿಬೇಕು. ಅಲ್ಲೂ ಕೂಡ ನಾವೇನಾದ್ರು ಹೆದರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ದೇವ್ರು ನಮ್ಗೇನೋ ತೊಂದರೆ ಮಾಡ್ತಾನೆ, ಮನೇಲಿ ದೇವ್ರ ಪೂಜೆ ಮಾಡ್ಲಿಲ್ಲ ಅಂದ್ರೆ ದೇವ್ರನ್ನ ತೊಂದರೆ ಮಾಡ್ತಾನೆ ಅಂತಂದ್ರೆ, ನೀವಿನ್ನೂ ಮತದ
ಪರಿಧಿನಲ್ಲೇ ಇದ್ದೀರಾ. ಮತದ ಪರಿಲಿದ್ದಾಗ ದೇವ್ರ ಪೂಜೆ ಯಾಕೆ ಮಾಡ್ತೀರಾ ಅಂತಂದ್ರೆ ಸತ್ಯದ ಕಡೆ ಹೋಗ್ಬೇಕು ಅಂತ, ಅಥವಾ ಮೂಲಕ್ಕೆ ಕೇಂದ್ರಕ್ಕೆ ಹೋಗ್ಬೇಕು ಅಂತ ಪೂಜೆ ಮಾಡಲ್ಲ ನೀವು. ನೀವೇನ್ ಮಾಡ್ತೀರಾ? ಭಯದಿಂದ ಪೂಜೆ ಮಾಡ್ತೀರಾ. ಏನೋ ಆಗ್ಬಿಡ್ತೇನೋ, ನಾ ಪೂಜೆ ಮಾಡ್ಲಿಲ್ಲ ಅಂದ್ರೆ ದೇವ್ರೇನೋ ಮಾಡ್ಬಿಟ್ರೆ, ಏನೋ ನಂಗೆ ತೊಂದರೆ ಕೊಟ್ಬಿಟ್ರೆ, ಆ ಭಯದಿಂದ ನೀವು ಪೂಜೆ ಮಾಡ್ತೀರಾ. ಸೊ ನೀವು ಆಧ್ಯಾತ್ಮದಲ್ಲಿ ಬಂದಾಗ ಆ ಭಯವನ್ನು ಹೋಗಲಾಡಿಸ್ಲಿಕ್ಕೆ ಅಥವಾ ಬಿಡ್ಲಿಕ್ಕೆ ರೆಡಿ ಇರ್ಬೇಕು, ತಯಾರಿರ್ಬೇಕು. ಆಗಷ್ಟೇ ನಾವು ಕೇಂದ್ರ ಅಥವಾ ಮೂಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ಕೂಡ ನಮ್ಮನ್ನು ಸೂಕ್ಷ್ಮತೆ ಎಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕ್ರಿಯೆ ಆಗಿರ್ಬೇಕೆ ಹೊತ್ತು ಕೂಡ ಸ್ಥೂಲತೆ ಎಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕ್ರಿಯೆ ಆಗಿರಬಾರ್ದು. ಇದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಸಹಜ ಮಾರ್ಗದ ಮೂಲ ತತ್ವ ಅಂತ ಯಾರಾದ್ರೂ ಕೇಳಿದ್ರೆ ಏನಪ್ಪಾ ಅಂತಂದ್ರೆ, ನಾವು ಸ್ಥೂಲತೆಯಿಂದ ಸೂಕ್ಷ್ಮತೆ ಎಡೆಗೆ ಹೋಗ್ತಾ ಇದ್ದೀವಿ, ಅದೇ ಅದರ ಮೂಲ ತತ್ವ. ಬೇರೆ ಎಲ್ಲ ಕೂಡ ಇದೊಂದೇ ತತ್ವವನ್ನೇ ಆಧರಿಸಿದೆ. ಸ್ಥೂಲತೆಯಿಂದ ಸೂಕ್ಷ್ಮತೆಗೆ ಹೋಗ್ತಾ ಇದ್ದೀವಿ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆನಲ್ಲೂ ಕೂಡ ನಾವು ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಸಹಜ ಮಾರ್ಗದ ಮೂಲ ತತ್ವ. ಇನ್ನು ಉಳಿದಿದ್ದೆಲ್ಲ ನೀವೇನ್ ಮಾತಾಡ್ತೀವಲ್ಲ, ನಾವು ಈ ಪಾಯಿಂಟ್ ನಲ್ಲಿ ಈ ಕಂಡೀಷನ್ ಬರುತ್ತೆ, ಆ ಕಂಡೀಷನ್ ಬರುತ್ತೆ, ಈ ಪ್ರದೇಶದಲ್ಲಿ ಹಿಂಗಿರುತ್ತೆ, ಮೇಲ್ಗಡೆ ಪ್ರದೇಶದಲ್ಲಿ ಹಿಂಗಿರುತ್ತೆ, ಇವೆಲ್ಲ ಮಾತಾಡ್ತೀವಲ್ಲ, ಇವೆಲ್ಲವೂ ಒಂದೇ ತತ್ವವನ್ನು ಆಧರಿಸಿರ್ತಕ್ಕಂಥದ್ದು. ಯಾವ ತತ್ವ? ಸ್ಥೂಲತೆಯಿಂದ ಸೂಕ್ಷ್ಮತೆ ಎಡೆಗೆ ಹೋಗ್ತಕ್ಕಂಥ ತತ್ವ. ಇದೊಂದೇ ತತ್ವದ ಮೇಲೆ ಎಲ್ಲವೂ ಆಧಾರವಾಗಿದೆ. ಸರಿನಾ? ಇದು ಜ್ಞಾಪಕ ಇಟ್ಕೊಂಡ್ರೆ, ಅದಕ್ಕೆ ಆ ದೃಷ್ಟಿಕೋನದಲ್ಲಿ ಇದು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ಈ ರೂಢಿಯು ಬಹಳ ದಿನಗಳವರೆಗೆ ಮುಂದುವರೆದರೆ ಅವರು ಹೆಚ್ಚು ಹೆಚ್ಚಾಗಿ ಜಡರಾಗಿ ಸತ್ಯದ ಸಾಮೀಪ್ಯಕ್ಕೆ ತಡೆಯಾಗುವುದು. ಇಂಥವರ ಪರಿಣಾಮವು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸ್ಪಷ್ಟವೇ ಆಗಿದೆ. ಜನಸಾಮಾನ್ಯರು ನಿರಾಕಾರ ಬ್ರಹ್ಮನನ್ನು ಪೂಜಿಸುವುದು ಆರಂಭದ ದಶೆಯಲ್ಲಿ ಕಠಿಣವಾದುದೆಂದು ತಿಳಿದು ಪ್ರಾಚೀನ ಋಷಿಗಳು ಅವರ ಉನ್ನತಿಗಾಗಿ ಒಂದು ಸುಲಭ ಸಾಧನವನ್ನು ಕಂಡುಹಿಡಿದರು. ಸಾಮಾನ್ಯ ಜನರು ಸುಲಭವಾಗಿ ಗ್ರಹಿಸುವ, ಅವರ ಕಣ್ಣಿಗೆ ಕಾಣಿಸುವ ಯಾವುದಾದರೂ ಒಂದು ಘನವಸ್ತುವನ್ನು ತೆಗೆದುಕೊಂಡು ಅವರು ಆರಾಧನೆಯನ್ನು ಪ್ರಾರಂಭಿಸಿದರು. ಅದಕ್ಕೆ ಸಾಕಾರ ರೂಪ ಬಂದಿದ್ದು, ಮೂರ್ತಿಗಳೆಲ್ಲ ಬಂದಿದ್ದು. ಮೂರ್ತಿಗಳೆಲ್ಲ ಯಾಕೆ ಬಂತು ಅಂತಂದ್ರೆ, ನಮಗೆ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಯಾವುದೋ ಒಂದು ಆಧಾರ ಬೇಕಾಯ್ತು. ಕಣ್ಣಿಗೆ ಕಾಣಿಸೋದು ಅಂತಂದ್ರೆ ಒಂದು ಆಧಾರ ಸುಲಭವಾಗಿರುತ್ತೆ, ರೂಪ ಇರೋದು ಅಂದ್ರೆ ಆಧಾರ ಸುಲಭವಾಗಿರುತ್ತೆ ಅಂತ ಅವರು ಸೃಷ್ಟಿ ಮಾಡಿದ್ರು. ಬೇರೆ ಬೇರೆ ಜನರಿಗೆ ಸುಲಭವಾಗಿ ಗ್ರಹಿಕೆವಾಗುವ ವಸ್ತುಗಳು ಬೇರೆ ಬೇರೆ ಆಗಿದ್ದವು. ಅತ್ಯಂತ ಕೆಳಮಟ್ಟದ ಜನರಿಗಾಗಿ ರೂಪುಳ್ಳ ಘನ ವಸ್ತುವನ್ನು ಇಟ್ಟರು. ಸೊ ತುಂಬಾ ಕೆಳಗಿನ ಸ್ತರದ ಜನರಿಗೆ ರೂಪ ಇರತಕ್ಕಂಥ ಒಂದು ವಸ್ತು ಕೊಟ್ಟರು, ಇದನ್ನು ಪೂಜೆ ಮಾಡ್ಕೊಂಡಿರಪ್ಪ ಅಂತ. ಅವರಿಗಿಂತ ಮುಂದುವರೆದ ಬೇರೆಯವರಿಗೆ ಯಾವುದಾದ್ರೂ ಒಂದು ವಿರಳ ರೂಪವನ್ನು, ಉದಾಹರಣೆಗಾಗಿ ಪ್ರಭೆ, ಪ್ರಕಾಶ ಅಥವಾ ಯಾವುದಾದ್ರೂ ಒಂದು ಭಗವದ್ಗುಣವನ್ನು ಪ್ರಾರಂಭದಲ್ಲಿ ಕೊಡಲಾಗುತ್ತಿತ್ತು. ಸೊ ಫಾರ್ ಎಕ್ಸಾಂಪಲ್, ಸತ್ಯ ಹರಿಶ್ಚಂದ್ರನಿಗೆ ಸತ್ಯದ ಆರಾಧನೆ ಮಾಡು ಅಂತ ಹೇಳಿದ್ರು. ಸತ್ಯಕ್ಕೆ ಆಕಾರ ಇಲ್ಲ, ಆದ್ರೆ ಹರಿಶ್ಚಂದ್ರನ ಬುದ್ಧಿ ಅಷ್ಟು ಮಟ್ಟಿಗೆ ಬೆಳೆದಿತ್ತು. ಹರಿಶ್ಚಂದ್ರನ ಬುದ್ಧಿ ತಕ್ಕ ಮಟ್ಟಿಗೆ ಬೆಳೆದಿದ್ದರಿಂದ, ಆ ಸೂಕ್ಷ್ಮತೆಯನ್ನು ಗ್ರಹಿಸಿಕೊಳ್ಳುವಂತ ಸಾಧ್ಯತೆ ಇದ್ದಿದ್ರಿಂದ ಅವನಿಗೆ ಸತ್ಯವನ್ನ ಆರಾಧನೆ ಮಾಡಿದ್ರು ಅಂತ ಕೊಟ್ಟರು. ಅಂದ್ರೆ ಒಂದು ಗುಣ, ಸಾತ್ವಿಕ ಗುಣನ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಭಗವಂತನ ಪ್ರಕಾಶದ ರೂಪದಲ್ಲಿ ನೋಡಿ ಅಂತ ಹೇಳ್ತಾರೆ. ಇವೆಲ್ಲ ಕೂಡ ಸಾಕಾರ ರೂಪದ ಬದಲಾಗಿ ಭಗವಂತನ ಒಂದು ಬೇರೆ ರೀತಿಯಾದ ವಿರಳ ರೂಪ ಅಂತ ಹೇಳ್ತಾರೆ. ವಿರಳ ರೂಪ ಅಂತಂದ್ರೆ ಮೋರ್ ಅಬ್ಸ್ಟ್ರಾಕ್ಟ್, ಮೋರ್ ಹೆಚ್ಚು ಸ್ಥೂಲವಾಗಿರ್ತಕ್ಕಂಥದ್ದು. ಅದನ್ನ ಕೊಡ್ತಾರೆ. ಒಂದು ಪ್ರಭೆ ಅಥವಾ ಒಂದು ಪ್ರಕಾಶ ಅಥವಾ ಒಂದು ಭಗವಂತನ ಒಂದು ಗುಣ, ಇದನ್ನ ಇಟ್ಕೊಂಡು ಆರಾಧನೆ ಮಾಡಿ, ಯಾವಾಗಲೂ ಸತ್ಯವಂತರೇ ಆಗಿರಿ, ಯಾವಾಗಲೂ ಎಲ್ರಿಗೂ ಒಳ್ಳೇದನ್ನೇ ಮಾಡಿ. ಹಾಗಾದ್ರೆ ಜೀವನದಲ್ಲಿ ಎಲ್ರನ್ನೂ ಒಳ್ಳೇದನ್ನೇ ಮಾಡ್ತಕ್ಕಂಥದ್ದನ್ನೇ ನಾವು ಒಂದು ವ್ರತವಾಗಿ ತಗೊಂಡ್ಬಿಟ್ರೆ, ಭಗವಂತನ ನಾವು ಒಳ್ಳೆಯದರ ಮುಖಾಂತರ ನಾವು ಭಗವಂತನ ಜೊತೆಗೆ ಸಂಪರ್ಕ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಅಲ್ಲಿ ಒಂದು ಗುಣನ ಉಪಯೋಗಿಸ್ತಾ ಇದ್ದೀವಿ, ರೂಪ ಬದಲಿಗೆ ಒಂದು ಗುಣನ ಉಪಯೋಗಿಸ್ತಾ ಇದ್ದೀವಿ, ಅಥವಾ ಒಂದು ಆಕಾರನೇ ಇಲ್ದಿರ್ತಕ್ಕಂಥ ಒಂದು ವಸ್ತುನ ಉಪಯೋಗಿಸ್ತಾ ಇದ್ದೀವಿ. ಪ್ರಭೆ ಅಥವಾ ಬೆಳಕು ಅಥವಾ ಪ್ರಕಾಶ, ಅದಕ್ಕೆ ಆಕಾರ ಇಲ್ಲ, ಆ ರೀತಿಯಾದಂಥದ್ದು ಒಂದು ಉಪಯೋಗಿಸ್ತಾ ಇದ್ದೀವಿ. ತುಂಬಾ ಸುಸಂಸ್ಕಾರವನ್ನು ಹೊಂದಿದ ಮನಸ್ಸಿಗೆ ದೇವರು ಒಂದು ಸೂಕ್ಷ್ಮವಾದ ಕಲ್ಪನೆಯೇ ಸಾಕಾಗುತ್ತಿತ್ತು. ಕಲ್ಪನೆ ಅಂದ್ರೆ ಇಲ್ಲಿ ಸೂಕ್ಷ್ಮವಾದಂತ ಸೂಚನೆ, ಅದೇ ಸಾಕಾಗ್ತಾ ಇತ್ತು. ಯಾರಿಗೆ ತುಂಬಾ ಸುಸಂಸ್ಕಾರಗಳನ್ನು ಹೊಂದಿದ್ರಲ್ಲ, ಒಳ್ಳೆ ಸಂಸ್ಕಾರಗಳನ್ನು ಯಾರು ಹೊಂದಿದ್ರು ಅವರ ಹೃದಯ ಎಷ್ಟು ಶುದ್ಧವಾಗಿರುತ್ತೆ ಅಂತಂದ್ರೆ, ದೇವರ ಬಗೆಗಿನ ಒಂದು ಸೂಕ್ಷ್ಮವಾದಂತ ಸೂಚನೆ ಸಾಕಾಗ್ತಾ ಇತ್ತು. ಅದುವರೆಗೆ ತೀರಾ ಕೆಳಮಟ್ಟದ ಜನರಿಗೆ ಮಾತ್ರ ಜಡರೂಪದಲ್ಲಿ ಚಿತ್ರವನ್ನಾಗಲಿ ಮೂರ್ತಿಯನ್ನಾಗಲಿ
ಅದು ತಾತ್ಪೂರ್ತಿಕ ಯೋಚನೆಯಾಗಿ ಕಲ್ಪಿಸಿದ್ದರು. ಸೊ ಮೊದಲು ಮೂರ್ತಿ ಸ್ಥಾಪನೆ ಮಾಡಿದ್ರು, ನಂತರ ಚಿತ್ರ ಬಂತು. ಇವೆಲ್ಲ ತಾತ್ಪೂರ್ತಿಕ ಅಂತಂದ್ರೆ ಆಗ ತಕ್ಷಣಕ್ಕೆ ಬೇಕಾಗಿರತಕ್ಕಂಥ ಒಂದು ವಿಧಿವಿಧಾನ ಅಂತ ಕೊಟ್ಟಿದ್ರು. ಅವರು ಸ್ವಲ್ಪ ಮುಂದುವರೆದ ನಂತರ ಅದನ್ನು ಬಿಟ್ಟುಕೊಟ್ಟು ಅದಕ್ಕಿಂತಲೂ ಸೂಕ್ಷ್ಮವಾದಂಥ ರೂಪವನ್ನು ತೆಗೆದುಕೊಂಡು ಎರಡನೇ ಹಂತದಲ್ಲಿ ಕಾಲಿರಿಸುತ್ತಿದ್ದರು. ಇದು ನೋಡಿ, ನಾವು ಸ್ಲೇಟಲ್ಲೆಲ್ಲ ಬರಿತಾ ಇರ್ತೀವಿ. ಸ್ಲೇಟಲ್ಲೆಲ್ಲ ಬರೆದಾದ್ಮೇಲೆ ಪುಸ್ತಕದಲ್ಲಿ ಬರೀಲಿಕ್ಕೆ ಶುರು ಮಾಡ್ತೀವಿ. ಪುಸ್ತಕದಲ್ಲಿ ನಾವು ಕಾಪಿ ಮಾಡಿಸುವಂಥ ಪುಸ್ತಕ ಇರುತ್ತಲ್ವಾ, ಆ ಕಾಪಿ ಮಾಡ್ತಕ್ಕಂಥ ಪುಸ್ತಕ, 4 ಲೈನ್ ಪುಸ್ತಕ, ಅದೆಲ್ಲ ನಾವು ಚೆನ್ನಾಗಿ ಬರೆದು ಅಭ್ಯಾಸ ಆದ್ಮೇಲೆ ನಾವು ಸಾಮಾನ್ಯ ಪುಸ್ತಕದಲ್ಲಿ ಬರಿತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ತೀವಿ. ಮೊದಲು ಗೆರೆ ಇರತಕ್ಕಂಥ ಪುಸ್ತಕದಲ್ಲಿ ಬರಿತೀವಿ, ಅದಾದ್ಮೇಲೆ ಗೆರೆ ಇಲ್ಲದೆ ಇರತಕ್ಕಂಥ ಪುಸ್ತಕದಲ್ಲಿ ಬರಿತೀವಿ. ಆ ಬರೆದ್ರೂ ಕೂಡ ನೇರವಾಗಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ ನಮಗೆ. ನೋಡಿ, ನಾವು ಸಣ್ಣ ವಯಸ್ಸಿನಲ್ಲಿ ಸ್ಲೇಟಿನಿಂದ 4 ಗೆರೆ ಪುಸ್ತಕಕ್ಕೆ ಬಂದ್ವಿ. 4 ಗೆರೆ ಪುಸ್ತಕ ಅಥವಾ ಕಾಪಿ ಪುಸ್ತಕದಿಂದ ಕಾಲಕ್ರಮೇಣದಲ್ಲಿ ಗೆರೆ ಇರತಕ್ಕಂಥ ಪುಸ್ತಕ, ಒಂದೇ ಗೆರೆ ಇರತಕ್ಕಂಥ ಪುಸ್ತಕ, ಆ ಒಂದೇ ಗೆರೆಯಿಂದ ಪುಸ್ತಕ ಇರ್ತಕ್ಕಂಥ ಗೆರೆ ಇಲ್ಲದಿರತಕ್ಕಂಥ ಪುಸ್ತಕಕ್ಕೆ ಬಂದ್ವಿ. ನೋಡಿ, ಒಂದೊಂದಾಗಿ ನಾವು ಬೆಳೀತಾ ಹೋಗ್ತೀವಿ. ಯಾವಾಗ ನಾವು ಹಿಂದಿನ ಸ್ತರದಲ್ಲಿ ನಮ್ದು ಸ್ವಲ್ಪ ಪರಿಣಿತಿ ಪಡ್ಕೊಳ್ತೀವೋ ಮುಂದಿನ ಸ್ತರಕ್ಕೆ ಬೆಳಿತೀವಿ. ಹಾಗಾದ್ರೆ ಮೂರ್ತಿ ಪೂಜೆ ಮೊದಲ ಸ್ತರದ ಜನರಿಗೆ ಅವಶ್ಯಕ. ಆದ್ರೆ ಒಂದು ಹಂತಕ್ಕೆ ನಮಗೆ ದೇವರ ಬಗೆಗಿನ ನಮ್ಮ ಪರಿಕಲ್ಪನೆ ಸೂಕ್ಷ್ಮತೆ ಪಡ್ಕೊಂಡಾಗ ಮೂರ್ತಿ ಪೂಜೆ ಕಾಲಕ್ರಮೇಣದಲ್ಲಿ ಅನವಶ್ಯಕವಾಗುತ್ತೆ. ಹೆಚ್ಚು ಸೂಕ್ಷ್ಮ ಸ್ತರದಲ್ಲಿ ಭಗವಂತನಿಗೆ ನಾವು ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ಅಚ್ಚಾದ ಅಕ್ಷರಗಳ ಮೇಲೆ ಮಗುವಿನ ತಿದ್ದಲು ಹಚ್ಚಿ ಬರಹವನ್ನು ಕಲಿಸಿದಂತೆ. ಅದನ್ನ ನಾನು ಹೇಳಿದ ಕಾಪಿ ರೈಟಿಂಗ್. ಸ್ವಲ್ಪ ಅಭ್ಯಾಸವಾದ ಮೇಲೆ ಈ ಪದ್ಧತಿಯನ್ನು ಬಿಟ್ಟು ಅಚ್ಚಿನ ಅಕ್ಷರಗಳ ಸಹಾಯವಿಲ್ಲದೆ ಮಗುವು ಸ್ವತಂತ್ರವಾಗಿ ಬರೆಯಬಲ್ಲದು. ಇದೇ ರೀತಿ ಮೂರ್ತಿ ಅಥವಾ ಘನ ಆಕೃತಿಯನ್ನು ಪ್ರಾರಂಭ ದಶೆಯಲ್ಲಿ ಕೆಲ ಕಾಲದವರೆಗೆ ಮಾತ್ರ ಸ್ವೀಕರಿಸಬೇಕಾಗುತ್ತಿದ್ದು, ಆಮೇಲೆ ಅವರು ಮುಂದಿನ ಮೆಟ್ಟಲಿಗೆ ಬರುತ್ತಿದ್ದರು. ಅಲ್ಲದೆ ಈ ಉದ್ದೇಶದಿಂದ ಇಡಲಾದ ಮೂರ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಲಾಗುತ್ತಿತ್ತು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮೂರನೇದು, ಆ ಮೂರ್ತಿ ಏನ್ ಕೊಟ್ಟಿದ್ರು, ಅದಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿರುತ್ತಿದ್ರು. ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ಮೂರ್ತಿಯನ್ನು ನಾವು ಪೂಜೆ ಮಾಡಿದಾಗ ನಾವು ಮೂರ್ತಿನ ಪೂಜೆ ಮಾಡ್ತಿಲ್ಲ, ಮೂರ್ತಿಯಲ್ಲಿ ಇರತಕ್ಕಂಥ ಆಧ್ಯಾತ್ಮಿಕ ಶಕ್ತಿಗೆ ನಮ್ಮನ್ನು ನಾವು ಸಂಬಂಧ ಬೆಳೆಸ್ಕೊಳ್ತಾ ಇದ್ದೀವಿ. ಆದ್ರೆ ಆಧ್ಯಾತ್ಮಿಕ ಶಕ್ತಿನೇ ಇಲ್ದಿರತಕ್ಕಂಥ ಮೂರ್ತಿನ ನಾವು ಪೂಜೆ ಮಾಡ್ತು ಅಂತಂದ್ರೆ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಮೂರ್ತಿಗೆ ಅಂಟುಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಇದರಿಂದ ಆ ಶಕ್ತಿಯು ಸತತವಾಗಿ ವಿಕಿರಣಗೊಂಡು ಅದರ ಅಲ್ಪಾಂಶವನ್ನು ಮೂರ್ತಿಯ ಹತ್ತಿರ ಪೂಜೆಗಾಗಿ ಭಕ್ತಿಯಿಂದ ಕುಳಿತುಕೊಂಡವರು ಕೂಡ ಪಡೆಯುತ್ತಿದ್ದರು. ಸೊ ಈಗ ಆ ಮೂರ್ತಿಗೆ ಆಧ್ಯಾತ್ಮಿಕ ಶಕ್ತಿ ತುಂಬಿದ್ರೆ ಯಾರು ಅದರ ಪಕ್ಕದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ರು ಅವ್ರಿಗೂ ಕೂಡ ಅದರಿಂದ ವಿಕಿರಣಗೊಂಡು ಆ ಆಧ್ಯಾತ್ಮದ ಶಕ್ತಿಯ ಲಾಭವನ್ನು ಪಡ್ಕೊಳ್ತಾ ಇದ್ರು. ಹಾಗಾದ್ರೆ ಆಧ್ಯಾತ್ಮಿಕ ಶಕ್ತಿಯ ಲಾಭ ಅಂದ್ರೆ ಏನಾಗೋದು, ಅವರ ಮನಸ್ಸು ಸೂಕ್ಷ್ಮತೆಯೆಡೆಗೆ ಬೆಳೆಯೋದು. ಇದಾಗ್ತಾ ಇತ್ತು. ಇಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವು ಕೇವಲ ಸಂಪ್ರದಾಯವಾಗಿ ನಡೆಯುವುದರಾದರೂ ಮೂರ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಬಲ್ಲ ಉಚ್ಚಕೋಟೆಯ ಮಹನೀಯರು ತೀರ ವಿರಳವಾಗಿದ್ದಾರೆ. ಈಗೆಲ್ಲ ಹೊಸ ಹೊಸ ದೇವಸ್ಥಾನಗಳನ್ನ ಕಟ್ತೀವಿ, ಪ್ರಾಣ ಪ್ರತಿಷ್ಠಾಪನಾ ಅಂತ ಒಂದು ಸಂಪ್ರದಾಯ ಮಾಡ್ತೀವಿ. ಒಂದು ವಿಗ್ರಹ ತಗೊಂಡು ಅಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಅದಕ್ಕೆ ಒಂದಿಷ್ಟು ವಿಧಿವಿಧಾನಗಳು ಉಂಟು, ಸಂಪ್ರದಾಯ ಉಂಟು. ಆದರೆ ಆ ಒಂದು ಮೂರ್ತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಬಲ್ಲವರು ಎಷ್ಟು ಜನ ಇದ್ದಾರೆ? ಆ ಜನಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಇದರ ಪರಿಣಾಮವೇನೆಂದರೆ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿ ದಿವ್ಯ ಶಕ್ತಿಯಿಂದ ತುಂಬಲ್ಪಟ್ಟ ಮೂರ್ತಿಗಳು ಸ್ಥಾನಗಳು ಇಂದು ತಮ್ಮ ಪ್ರಭಾವವನ್ನು ಕಳೆದುಕೊಂಡಂತಾಗಿ ಉಪಾಸನೆ ಪೂಜೆಗಳಿಗೆಂದು ಅಲ್ಲಿಗೆ ಹೋಗುವವರು ಯಾವ ಲಾಭವನ್ನು ಪಡೆಯುವುದಿಲ್ಲ. ಹಾಗಾದ್ರೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿರ್ತಾರಲ್ಲ, ಕಾಲಕ್ರಮೇಣದಲ್ಲಿ ಏನಾಗುತ್ತೆ? ಕಾಲಕ್ರಮೇಣದಲ್ಲಿ ಆಧ್ಯಾತ್ಮಿಕ ಶಕ್ತಿ ನಶಿಸಿ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಹಲವಾರು ವರ್ಷಗಳಿಂದ ದೇವಸ್ಥಾನಗಳಿದ್ದಾಗ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿದಾಗ ನಮಗೆ ಯಾವುದೇ ಆಧ್ಯಾತ್ಮಿಕ ಲಾಭ ಆಗಲ್ಲ. ಇದು ನೀವು ನೋಡಿದಿರ, ಎಷ್ಟೊಂದು ದೇವಸ್ಥಾನಗಳು ಪಾಳು ಬಿದ್ದಿರುತ್ತೆ. ಇದು ನೋಡಿದಿರ, ಎಷ್ಟೊಂದು ದೇವಸ್ಥಾನಗಳು, ಪ್ರತಿ ಊರಲ್ಲೂ ಕೆಲವು ಪಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನಗಳು ಉಂಟು. ಯಾಕೆ ದೇವಸ್ಥಾನ ಪಾಳು ಬೀಳುತ್ತೆ ಅಂತಂದ್ರೆ ಅಲ್ಲಿ ಹೋದಾಗ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಶಕ್ತಿ ನಮಗೆ ಅದರಿಂದ ಲಾಭ ಪಡ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ಅಲ್ಲಿ ಕಾಲಕ್ರಮೇಣದಲ್ಲಿ ಪೂಜಾ ವಿಧಿವಿಧಾನಗಳು ನಿಂತು ಹೋಗುತ್ತೆ. ಆಗ ದೇವಸ್ಥಾನ ಪಾಳು ಬಿದ್ದಿದೆ ಅಂತ ಹೇಳ್ತೀವಿ. ಬಾಬೂಜಿಯವರು ಎಲ್ಲ ಕಡೆ ಪ್ರಯಾಣ ಮಾಡಿದಾಗ ಪ್ರತಿಯೊಂದು ಮುಖ್ಯವಾದಂಥ
ದೇವಸ್ಥಾನಗಳು ಯಾವುದಿದೆ ಅವೆಲ್ಲವನ್ನು ಚಾರ್ಜ್ ಮಾಡ್ತಾರೆ, ಮತ್ತೆ ಚಾರ್ಜ್ ಮಾಡ್ತಾರೆ, ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬ್ತಾರೆ ಆ ವಿಗ್ರಹಗಳಿಗೆ. ಈಗ ನೀವು ದೇವಸ್ಥಾನಕ್ಕೆ ಹೋದ್ರೆ, ಈಗ ತಿರುಪತಿಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಈಗ ತಿರುಪತಿಗೆ ಹೋದ್ರೆ ತಿರುಪತಿನಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಚಾರ್ಜ್ ಹಾಕಿದ್ದಾರೆ. ಆ ಚಾರ್ಜ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಹೋಗಿ ಯಾರ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೋ ಅವ್ರಿಗೆ ಅದರಿಂದ ಲಾಭ ಆಗುತ್ತೆ, ಆಧ್ಯಾತ್ಮಿಕ ಶಕ್ತಿಯಿಂದ ಲಾಭ ಆಗುತ್ತೆ. ಹಾಗಾದ್ರೆ ಅವ್ರು ಹೇಳ್ತಿರ್ತಕ್ಕಂಥದ್ದು, ವಿಗ್ರಹಗಳಿಗೆ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿ ಅದರಿಂದ ಲಾಭ ಪಡ್ಕೊಳ್ಳೋದರ ಬದಲಿಗೆ ಅದನ್ನ ನೇರವಾಗಿ ನಮ್ಮ ಹೃದಯಕ್ಕೆ ತಗೊಂಡ್ರೆ ಹೇಗಿರುತ್ತೆ? ಅದಕ್ಕೆ ವಿಗ್ರಹಗಳನ್ನ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಆದ್ರೂ ಏನಿದೆ ಅಂತ ಅವ್ರು ಕೇಳ್ತಾರೆ. ಈಗ ಹೇಳಿದೆ, ಯಾರಾದ್ರೂ ತಿರುಪ್ತಿ ಭಕ್ತರಿತ್ತು ಅಂತಂದ್ರೆ ಹೇಳ್ತಾರೆ, ಸದ್ಯ ತಿರುಪ್ತಿನೆಲ್ಲ ಬಿಟ್ರಲ್ಲ ಇವರು ಅಂತ. ತಿರುಪ್ತಿನ ಬಿಟ್ಟಿರ್ತಕ್ಕಂಥದ್ದು ನಿಮಗೆ ಒಳ್ಳೆ ಲಾಡು ವಡೆ ಸಿಗತ್ತೆ ಅಂತ. ಆಯ್ತು. ಅದ್ರ ಜೊತೆಗೆ ಹಲವಾರು ಕಡೆ ಎಲ್ಲೆಲ್ಲಿ ಬಾಬೂಜಿ ಹೋಗ್ತಾರೆ ಅಲ್ಲಿ ಇರತಕ್ಕಂಥ ಎಲ್ಲ ವಿಗ್ರಹಗಳನ್ನು ಕೂಡ ಅವರು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬ್ತಾರೆ. ತುಂಬಿಬಿಟ್ಟು ಅಲ್ಲಿ ಬರ್ತಕ್ಕಂಥ ಯಾರೇ ವ್ಯಕ್ತಿಗಳಿದ್ರು ಕೂಡ ಅವ್ರಿಗೆ ಕೊಂಚ ಆದ್ರೂ ಆಧ್ಯಾತ್ಮಿಕ ಲಾಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತುಂಬ್ತಾರೆ. ಈಗ ಅಫ್ಕೋರ್ಸ್ ಆ ದೇವಸ್ಥಾನಗಳಿಗೆ ಹೋಗ್ಬೋದು, ಅಲ್ಲಿ ಪೂಜೆ ಮಾಡ್ಬೋದು, ಆ ವಿಗ್ರಹದ ಸಮೀಪ ಕೆಲ ಕ್ಷಣ ಇರ್ಬೋದು. ಅದರಿಂದ ವಿಕಿರಣಗೊಂಡ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಪಡ್ಕೊಂಡು ನಾವು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ಬೋದು, ಇದೆಲ್ಲ ಆಗ್ಬೋದು. ಇದೆಲ್ಲ ಮಾಡೋದರ ಬದಲಿಗೆ ಮನೆ ಹತ್ರನೇ ಇದ್ಕೊಂಡು ಪ್ರಶಿಕ್ಷಕರಿಂದ ನೇರವಾಗಿ ಆ ಆಧ್ಯಾತ್ಮಿಕ ಶಕ್ತಿನ ನಿಮ್ಮ ಹೃದಯಕ್ಕೆ ಯಾಕೆ ಹಾಕಬಾರದು? ಯಾವ ಸುಲಭ? ದೇವಸ್ಥಾನ ಹುಡ್ಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ಆಧ್ಯಾತ್ಮಿಕ ಶಕ್ತಿನ ತಗೊಂಡ್ ಬರೋದು ನೂಕುನುಗ್ಗಲಲ್ಲಿ, ಅಥವಾ ಪ್ರಶಿಕ್ಷಕರ ಮನೆಗೆ ಆರಾಮಾಗಿ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿಸ್ಕೊಂಡ್ ಬರೋದ ಯಾವ್ದು ಬೆಟ್ರು ಅಂತ ಅನ್ಸುತ್ತೆ ನಿಮಗೆ? ಹೇಳ್ರಿ, ಯಾರಾದ್ರೂ ಉತ್ತರ? ಎಲ್ಲ ಸೈಲೆಂಟ್ ಆಗಿದ್ದೀರಾ. ಮನೇಲಿ ಕೂತ್ಕೊಂಡು ಮಾಡಿಸ್ಕೊಳ್ಳೋದು ಸುಲಭ ಅಲ್ವಾ? ಬ್ರದರ್ ನಮಸ್ತೆ. ಅಡ್ರೆಸ್ ಮಾಡಿಲ್ಲ. ಪ್ರಶ್ನೆ ಕೇಳ್ಬೇಡ್ರಿ, ಇವಾಗ ಉತ್ತರ ಹೇಳ್ರಿ. ಇವಾಗ ಉತ್ತರನೇ ಹೇಳ್ತಿದ್ದೀನಿ ಬ್ರದರ್. ಬ್ರದರ್, ಮುಂಚೆ ಇದಕ್ ಬರೋಕ್ ಮುಂಚೆ, ಸಹಜ ಮಾರ್ಗಕ್ಕೆ ಬರೋಕ್ ಮುಂಚೆ ಎಲ್ರೂ ಈ ಭಗವಂತನೇ ಶ್ರೀಮನ್ನಾರಾಯಣನೇ ಅಲ್ಲಿ ಬಂದು ಕೂತಿದ್ದಾರೆ, ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಎಲ್ಲಾ ಕಥೆಗಳಲ್ಲಿ, ಪಿಕ್ಚರ್ಗಳಲ್ಲಿ ಎಲ್ಲಾದ್ರಲ್ಲೂ ನಾವು ಗಮನಿಸಿ ಎಲ್ರು ಹೇಳ್ದಂಗೆ, ಹಿರಿಯವ್ರು ಹೇಳ್ದಂಗೆ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ಬಂದು ನೆಲೆ ನಿಲ್ಸಿದ್ದಾರೆ. ತಿರುಪತಿನಲ್ಲಿ ಶ್ರೀಮನ್ನಾರಾಯಣನೇ ಬಂದು ಇದ್ದಾರೆ ಅಂತ ತಿಳಿದಿದ್ವಿ. ಈಗ ಸಹಜ ಮಾರ್ಗಕ್ಕೆ ಬಂದ ಮೇಲೆ ಆ ಮೂರ್ತಿಗೆ ಬಾಬೂಜಿಯವರು ಇದೆಲ್ಲ ಆಗಿದೆ ಅನ್ನೋದು ಗೊತ್ತಾದ್ಮೇಲೆ, ಅದಕ್ಕೂ ಮುಂಚೆ ಬೇರೆಯವ್ರಿಗೆ ಇದೆಲ್ಲ ನಾವು ಅರ್ಥೈಸಕ್ ಆಗಲ್ಲ, ತಿಳಿಯಕ್ಕಾಗಲ್ಲ. ನಾವು ತಿಳ್ಕೊಂಡ್ರೆ ಸಾಕು ಅಲ್ವಾ ಬ್ರದರ್? ನೀವು ತಿಳ್ಕೋಬೇಕು, ಅವ್ರಿಗೇನು ಬಲವಂತವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಕಾಲಕ್ರಮೇಣದಲ್ಲಿ ಅವರ ಮನಸ್ಸು ಸೂಕ್ಷ್ಮ ಆಗ್ತಾ ಆಗ್ತಾ ಆಧ್ಯಾತ್ಮಿಕ ಶಕ್ತಿ ಅವ್ರ ಹೃದಯಕ್ಕೆ ಹೋಗ್ತಾ ಹೋಗ್ತಾ ಅವರ ಮನಸ್ಸು ಸೂಕ್ಷ್ಮ ಆಗುತ್ತೆ. ಮನಸ್ಸಿಗೆ ಸೂಕ್ಷ್ಮ ಆದಂತ ಸ್ತರದಲ್ಲಿ ಇದನ್ನ ಅವ್ರಿಗೆ ವಿಚಾರ ವ್ಯಕ್ತಪಡಿಸಿದಾಗ ಸರಿಯಾದಂತ ರೀತಿಯಲ್ಲಿ ಅದನ್ನು ಗ್ರಹಿಸ್ಕೊಳ್ತಾರೆ. ಮೊದಲ ಹಂತದಲ್ಲಿ ಮುಂಚೆ ಏನಾಗೋದು, ಕೆಲವು ಸತಿ 1950-60ರ ದಶಕದಲ್ಲಿ ಏನಾಗೋದು ಅಂತಂದ್ರೆ, ಸಹಜ ಮಾರ್ಗಕ್ಕೆ ಬರ್ಬೇಕಾದ್ರೆ ನೀವು ಮೂರ್ತಿ ಪೂಜೆಯನ್ನ ಬಿಡಬೇಕು ಅಂತ ಕಟ್ಟಲೆ ಮಾಡಿದ್ರು. ಎಷ್ಟೋ ಜನ ಬರ್ಲಿಕ್ಕೆ ತಯಾರಿರಲಿಲ್ಲ, ಮೂರ್ತಿ ಪೂಜೆ ಬಿಟ್ಟು ಸಹಜ ಮಾರ್ಗಕ್ಕೆ ಬರ್ಲಿಕ್ಕೆ ತಯಾರಿರಲಿಲ್ಲ. ಎಷ್ಟೋ ಜನಕ್ಕೆ ಆಧ್ಯಾತ್ಮಿಕ ಲಾಭ ಏನು ಅವ್ರು ಪಡ್ಕೋಬಹುದಿತ್ತು, ಅವರೇ ವಂಚಿತರಾದ್ರು. ಅದರಿಂದ ಕಾಲಕ್ರಮೇಣದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಅವ್ರು ಇನ್ನೂ ಆ ಸ್ತರದಲ್ಲಿ ಮೂರ್ತಿ ಪೂಜೆ ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಾವು ಅದನ್ನ ಹೇರುವಂತ ಅಗತ್ಯ ಇಲ್ಲ. ಆದ್ರೆ ಕಾಲಕ್ರಮೇಣದಲ್ಲಿ ಮೂರ್ತಿ ಪೂಜೆ ಕಾಲಕ್ರಮೇಣದಲ್ಲಿ ಕಡಿಮೆ ಆಗತ್ತೆ ಅಂತ ಅವರಿಗೆ ಅನುಭವದಲ್ಲೇ ಗೊತ್ತಾಗತ್ತೆ. ಯಾವಾಗ ಅವ್ರಿಗೆ ಅನುಭವದಲ್ಲಿ ಗೊತ್ತಾಗತ್ತೆ ಅವರೇ ಬಿಟ್ಬಿಡ್ತಾರೆ ಅಂತ ನಾವು ಮನಗಂಡು, ಆಗ ನಾವು ಈ ಕಟ್ಲೆನ ಹಾಕ್ಲಿಕ್ಕೆ ಸ್ಟಾಪ್ ಮಾಡಿದ್ವಿ. ಮೊದಲು 50-60ರಲ್ಲಿ ನೀವು ಸಹಜ ಮಾರ್ಗಕ್ಕೆ ಬರ್ಬೇಕಾದ್ರೆ ನೀವು ಮೂರ್ತಿ ಪೂಜೆ ಬಿಡಬೇಕು ಅಂತ ಒಂದು ಕಟ್ಟಳೆ ಇತ್ತು, ಅದೊಂದು ಕ್ರೈಟೀರಿಯಾ ಇತ್ತು. ಈಗ ನಾವು ಆ ಕ್ರೈಟೀರಿಯಾನ ಯಾರನ್ನು ಕೇಳಲ್ಲ. ಯಾಕೆಂತಂದ್ರೆ ಹೃದಯ ಸೂಕ್ಷ್ಮ ಆಗ್ತಿದ್ದಂಗೆ, ಮನಸ್ಸು ಸೂಕ್ಷ್ಮ ಆಗ್ತಿದ್ದಂಗೆನೆ, ಹೃದಯದಲ್ಲಿ ಆ ದೈವತ್ವದ ಅನುಭವ ನಮ್ಗೆ ಆಗ್ತಿದ್ದಂಗೆನೆ, ಹೃದಯದಲ್ಲೇ ದೈವತ್ವ ನಮ್ಗೆ ಅನುಭವಕ್ಕೆ ಬರುತ್ತಿರ್ಬೇಕಾದ್ರೆ ನಾವು ಹೊರಗಡೆ ಯಾಕೆ ಹುಡ್ಕೊಂಡು ಹೋಗ್ತೀವಿ? ದೈವತ್ವನ ತನಗೆ ತಾನಾಗೆ ಹೊರಗಡೆ ಹುಡ್ಕೊಂಡು ಹೋಗೋದು ಬಿಟ್ಟು ಹೋಗುತ್ತೆ. ಇದು ತನಗೆ ತಾನಾಗೆ ಸ್ವಾಭಾವಿಕವಾಗಿ ಆಗ್ತಕ್ಕಂಥ ಕ್ರಿಯೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ಕಟ್ಟಳೆ ಮಾಡೋದನ್ನ ನಾವು ನಿಲ್ಲಿಸ್ಬಿಟ್ವಿ.
ಅರ್ಥ ಆಯ್ತಾ? ಈಗಲೂ ಕೂಡ ಹೊಸ ಅಭ್ಯಾಸಿಗಳಿಗೆ ನೀವು ಇದನ್ನೆಲ್ಲ ಹೇಳುವಂತ ಅಗತ್ಯ ಇಲ್ಲ. ಆದ್ರೆ ಎಷ್ಟೋ ವರ್ಷಗಳಾದ ಮೇಲೆ ಕೆಲವು ಅಭ್ಯಾಸಗಳು ನಿಮ್ಗೆ ಹೇಳ್ತಾರೆ, ಎಷ್ಟೋ ತಿಂಗಳಾದ್ಮೇಲೆ, ಮುಂಚೆ ನನಗೆ ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತಿತ್ತು, ಈಗ ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ, ಆದ್ರೂ ನಾವು ಚೆನ್ನಾಗಿ ಖುಷಿ ಖುಷಿಯಾಗೇ ಇರ್ತೀನಿ ಅಂತ ಹೇಳ್ತಾರೆ. ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗದೇ ಇದ್ರೆ ನನಗೇನೋ ತೊಂದರೆ ಆಗತ್ತೆ ಅಂತ ಭಯ ಇತ್ತು, ಈಗ ನಾನು ದೇವಸ್ಥಾನಕ್ಕೆ ಹೋಗದೇ ಇದ್ರು ಕೂಡ ಆ ಭಯ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಅವ್ರ ಹೃದಯದಲ್ಲಿ ಆ ಆಂತರಿಕ ಆಧ್ಯಾತ್ಮಿಕ ಸತ್ವ ಏನಿದೆ, ಆಧ್ಯಾತ್ಮಿಕ ಶಕ್ತಿಯ ಲಾಭ ಪಡ್ಕೊಳ್ಳಿಕ್ಕೆ ಶುರು ಮಾಡಿದರೆ ಅವರ ಮನಸ್ಸು ಹೃದಯ ಇವಾಗ ಸೂಕ್ಷ್ಮತೆಯೆಡೆಗೆ ಹೋಗ್ಲಿಕ್ಕೆ ತಯಾರಾಗಿದೆ ಅಂತ. ಅರ್ಥ ಆಯ್ತಾ? ಇದು ತನಗೆ ತಾನಾಗೆ ಸ್ವಾಭಾವಿಕವಾಗಿ ಕಾಲಕ್ರಮೇಣದಲ್ಲಿ ಎಲ್ಲ ಅಭ್ಯಾಸಗಳಲ್ಲೂ ಅದಾಗತ್ತೆ. ನಾವು ಮೊದಲೇ ಇದನ್ನೆಲ್ಲ ವಿವರಣೆ ಕೊಟ್ಟು ಹೇಳುವಂತ ಅಗತ್ಯ ಇಲ್ಲ. ಇಷ್ಟು ಹೇಳ್ಬೋದು, ಭಗವಂತನ ನೀವು ದೇವಸ್ಥಾನಕ್ಕೆ ಹೋಗಿ ಭಗವಂತನ ಜೊತೆ ಸಂಬಂಧ ಸ್ಥಾಪನೆ ಮಾಡ್ಕೊಳ್ತೀರಿ, ನೀವು ಇಲ್ಲೇ ಮನೆ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಹೃದಯದಲ್ಲೇ ಇರ್ತಕ್ಕಂಥ ಭಗವಂತನ ಸ್ಥಾಪನೆ ಮಾಡ್ಕೊಳ್ತೀರಿ. ದಾಜಿ ಅವ್ರು ಬರೀತಾರಲ್ಲ ಹಾರ್ಟ್ಫುಲ್ನೆಸ್ ವೇನಲ್ಲಿ, ಅವ್ರ ಪ್ರಶಿಕ್ಷಕರು ಏನ್ ಹೇಳ್ತಾರೆ, ಭಗವಂತ ಎಲ್ಲೆಡೆ ಇದ್ದೇನೆ ಅಂತಂದಾದ್ಮೇಲೆ ನಿಮ್ ಹೃದಯದಲ್ಲೂ ಇರ್ಬೇಕಲ್ವಾ? ನಿಮ್ ಹೃದಯದಲ್ಲೇ ಇದ್ದೇನೆ ಅನ್ನೋದಾಯ್ತು ಅಂತಂದ್ರೆ ಹೃದಯದಲ್ಲೇ ಇರ್ತಕ್ಕಂಥ ಭಗವಂತನ ಜೊತೆ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋ ಸುಲಭ ಅಲ್ವಾ? ಹೃದಯದಲ್ಲಿ ಇರ್ತಕ್ಕಂಥ ಭಗವಂತ ಯಾವಾಗ ನಮ್ಮ ಜೊತೆನೇ ಇದ್ದಾನೆ. ಆವಾಗ ಏನಾಗುತ್ತೆ, ಜನರಿಗೆ ಕನ್ವಿನ್ಸ್ ಆಗುತ್ತೆ, ಓಕೆ ಪರವಾಗಿಲ್ಲ, ಇಲ್ಲಿ ನಾವು ಭಗವಂತನ ಬಿಟ್ಟು ಹೋಗ್ತಾ ಇಲ್ಲ, ಭಗವಂತನ ಬೇರೆ ಸ್ವರೂಪದಲ್ಲಿ ಬೇರೆ ರೀತಿಯಲ್ಲಿ ನಾವು ಭಗವಂತನ ಜೊತೆಗೆ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದೀವಿ, ಇಷ್ಟೇ ಆಗುತ್ತೆ ಅಂತ ಗೊತ್ತಾಗುತ್ತೆ ಅವರು. ಅರ್ಥ ಆಯ್ತು? ಸೊ ಮುಂಚೆನೆ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಎಷ್ಟೋ ಜನ ಅಭ್ಯಾಸಗಳು ಹೇಳಿರೋದನ್ನ ನಾವು ಕೇಳಿದ್ವಿ. ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ, ವೇದ ಪಾಠಗಳಿಗೆ ಹೋಗ್ತಾ ಇರ್ತಾರೆ, ಅದು ಕಾಲಕ್ರಮೇಣದಲ್ಲಿ ಕಡಿಮೆ ಆಗುತ್ತೆ, ಭಯದಿಂದ ಪೂಜೆ ಮಾಡ್ತಿರ್ತಾರೆ, ಅದು ಕಾಲಕ್ರಮೇಣದಿಂದ ಕಡಿಮೆ ಆಗುತ್ತೆ. ಆಂತರಿಕದಲ್ಲಿ ಅವರು ಬೆಳೀತಾ ಬೆಳೀತಾ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹನ ಅವ್ರ ಹೃದಯದಲ್ಲಿ ಏನಾಗ್ತಿದೆ, ಅವರಲ್ಲಿ ಪರಿವರ್ತನೆ ಏನಾಗ್ತಿದೆ, ಅದನ್ನ ಗ್ರಹಿಸ್ತಾ ಗ್ರಹಿಸ್ತಾ ಈ ಎಲ್ಲ ಅನವಶ್ಯಕ ತೀರ್ಥಯಾತ್ರೆಗೆ ಹೋಗೋದು ಕೂಡ ಕಡಿಮೆ ಆಗುತ್ತೆ ಕಾಲಕ್ರಮೇಣದಲ್ಲಿ. ಅವಾಗ ನೀವು ಎಲ್ಲಿದ್ದೀರೋ ಅಲ್ಲೇನೆ ಆಧ್ಯಾತ್ಮಿಕ ಕೆಲಸ ಮಾಡಿಕೊಂಡು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಈಗ ಪ್ರಶಿಕ್ಷಕರಾಗ್ತಾ ಇದ್ದಾರೆ ಅಂದ್ರೆ ಅದೇ ಆಗುತ್ತೆ. ಪ್ರಶಿಕ್ಷಕರಾಗ್ತಾ ಇದ್ದಾರೆ ಅಂದ್ರೆ ನೀವು ಇದ್ದಲ್ಲೇನೆ ಕೆಲಸ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡ್ಲಿಕ್ಕೆ ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಗುರುಗಳು. ನೀವು ಇರ್ತಕ್ಕಂಥ ಸ್ಥಳದಲ್ಲೇನೆ ನೀವು ಬೆಳೀತಾ ಬೇರೆಯವ್ರಿಗೂ ಬೆಳಿಲಿಕ್ಕೆ ಸಹಾಯ ಮಾಡ್ತಾ ನೀವು ಕೆಲಸ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಗುರುಗಳು ನಿಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಆಗ್ತಾ ಇರತಕ್ಕಂಥದ್ದು ಪ್ರಶಿಕ್ಷಕರಾಗೋದು ಅಂದ್ರೆ ಅದು. ಅರ್ಥ ಆಯ್ತಾ? ಥ್ಯಾಂಕ್ ಯು ಬ್ರದರ್. ಸೊ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವು ಕೇವಲ ಸಂಪ್ರದಾಯವಾಗಿ ನಡೆಯುವುದಾದರೂ ಮೂರ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಬಲ್ಲ ಉಚ್ಚಕೋಟೆಯ ಮಹನೀಯರು ತೀರಾ ವಿರಳವಾಗಿದ್ದಾರೆ. ಇದರ ಪರಿಣಾಮವೇನೆಂದರೆ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿ ದಿವ್ಯ ಶಕ್ತಿಯಿಂದ ತುಂಬಲ್ಪಟ್ಟ ಮೂರ್ತಿಗಳು ಸ್ಥಾನಗಳು ಇಂದು ತಮ್ಮ ಪ್ರಭಾವವನ್ನು ಕಳೆದುಕೊಂಡಂತಾಗಿ ಉಪಾಸನೆ ಗಳಿಗೆಂದು ಅಲ್ಲಿಗೆ ಹೋಗುವವರು ಯಾವ ಲಾಭವನ್ನೂ ಪಡೆಯುವುದಿಲ್ಲ. ಅಂತೂ ಯಾರು ಭಗವಂತನನ್ನು ಬೇರೆ ಯಾವ ವಿಧದಿಂದಲೂ ಆರಾಧಿಸಲು ಸಮರ್ಥರಿದ್ದಿಲ್ಲವೋ ಅಂತಹ ಅತ್ಯಲ್ಪ ಬುದ್ಧಿಯುಳ್ಳ ಕೆಳಮಟ್ಟದ ಜನರಿಗಾಗಿ ಮಾತ್ರ ಈ ಪದ್ಧತಿಯು ಪ್ರಾರಂಭಿಸಲ್ಪಟ್ಟಿತೆಂಬುದು ನಿಸ್ಸಂದೇಹವಾಗಿದೆ. ಈ ಅಭ್ಯಾಸವನ್ನು ಕೊನೆಯವರೆಗೂ ಛಲದಿಂದ ಮುಂದುವರಿಸುವುದಾದರೆ ನಿಶ್ಚಿತವಾಗಿ ಅದರ ಮೂಲ ಉದ್ದೇಶವೇ ವಿಫಲವಾಗಿ ಯಾವ ಆಧ್ಯಾತ್ಮಿಕ ಲಾಭವೂ ಆಗುವುದಿಲ್ಲ. ಈ ಕಲ್ಪನೆಯನ್ನು ಸಂತ ಕಬೀರನು ಬಲು ಸುಂದರವಾಗಿ ಕೆಳಗಿನ ಸಾಲುಗಳಲ್ಲಿ ಈ ರೀತಿ ವಿವರಿಸಿದ್ದಾನೆ. ಇಲ್ಲಿಗೆ ನಿಲ್ಲಿಸೋಣ. ಕಬೀರ ಏನ್ ಹೇಳಿದಾನೆ ಅದನ್ನ ನಾವು ಮುಂದಿನ ಇದರಲ್ಲಿ ಕ್ಲಾಸ್ನಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ಅಲ್ಲಿಗೆ ನಿಲ್ಲಿಸೋಣ, ಸರಿನಾ? 19ನೇ ಪುಟ ಕಬೀರ ಏನ್ ಹೇಳಿದಾನೆ ಅದನ್ನ ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗೋಣ. ಇವತ್ತೇನು ಓದಿದ್ವಿ, ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಇವತ್ತು ಅರ್ಥ ಆಯ್ತಲ್ವಾ? ಮಕ್ಕಳಿಗೆ ನಾವು ಹೆಂಗೆ ಅಕ್ಷರಗಳೆಲ್ಲ ಹೇಳ್ಕೊಡ್ತೀವಿ, ಅಕ್ಷರಾಭ್ಯಾಸ ಮಾಡಿರತಕ್ಕಂಥ ವ್ಯಕ್ತಿ ನಾನು ಸ್ಲೇಟ್ ಮೇಲೆ ಬಳಿದಿರೋ ನನ್ನ ಲೈಫಲ್ಲಿ ಏನು ಬರೆಯಲ್ಲ ಅಂತಂದ್ರೆ ಆ ತರ ಇರ್ತದೆ ನಮ್ದು. ಅರ್ಥ ಆಯ್ತು? ಅದಕ್ಕೆ ನಿಮಗೆ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇದೆ, ಬನಶಂಕರಿ ಆಶ್ರಮ ಪಕ್ಕ. ಈಗ ಟೆಂಪಲ್ ಕನೆಕ್ಟ್ ಅಂತ ಯಾಕೆ ಮಾಡಿದಾರೆ ಗೊತ್ತಾ? ಟೆಂಪಲ್ ಕನೆಕ್ಟ್ ಅಂತಂದ್ರೆ ಆ ದೈವತ್ವದ ಜೊತೆಗೆ ಸಾಕಾರ ರೂಪದಲ್ಲಿ ಯಾರು ತಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಅದು ಆಧ್ಯಾತ್ಮಿಕ ಶಕ್ತಿ
ಅಂದ್ರೆ ಪ್ರಾಣಾಹುತಿಯ ಮುಖಾಂತರ ದೈವತ್ವದ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶ, ಒಂದು ಅನುಭವವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಟೆಂಪಲ್ ಕನೆಕ್ಟ್ ಮಾಡ್ತಾರೆ. ಹೌದು ಬ್ರದರ್. ಅಷ್ಟೇ ಇರೋದು. ನಾನು ಸಾಕಾರದಿಂದ ನಿರಾಕಾರದ ಕಡೆಗೆ ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಅನುಭವದಿಂದ, ಮಾತಿನಿಂದ ಅಲ್ಲ, ಅನುಭವದಿಂದ. ಅದಕ್ಕೆ ಟೆಂಪಲ್ ಕನೆಕ್ಟ್ ಆದ್ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತೀರಾ, ಧ್ಯಾನ ಕೂತ್ಕೊಳ್ಳಿ ಅಂತ ಹೇಳ್ತೀರಾ, ಧ್ಯಾನ ಮಾಡಿಸ್ತೀರಾ, ಧ್ಯಾನದ ಒಂದು ರುಚಿಯನ್ನು ಕೊಡ್ತೀರಾ ಅವ್ರ ಹೃದಯಕ್ಕೆ. ಅವ್ರು ಒಂದು ರುಚಿನಲ್ಲೇ ಅದನ್ನ ಗ್ರಹಿಸ್ಬೋದು, ಗ್ರಹಿಸದೇ ಇರ್ಬೋದು. ಆದ್ರೆ ಧ್ಯಾನದ ಒಂದು ರುಚಿಯನ್ನು ಕಂಡಿಡ್ಕೊಳ್ತಾರೆ. ಆಧ್ಯಾತ್ಮಿಕ ಶಕ್ತಿ ಹಾಗಿರುತ್ತೆ ಅಂತ. ಸೊ ನಾವು ನಮ್ಮನ್ನು ನಾವು ನೋಡ್ಕೋಬೇಕಂದ್ರೆ ಆಧ್ಯಾತ್ಮಿಕವಾಗಿ ಬೆಳೀತಾ ಇದೀವಿ ಅಂತ, ನಾವು ಸ್ಥೂಲತೆಯಿಂದ ಸೂಕ್ಷ್ಮತೆಯೆಡೆಗೆ ಬೆಳಿಲಿಕ್ಕೆ ಅವಕಾಶ ಆಗ್ತಿದೆಯಾ ಅಂತ ನಮ್ಮನ್ನು ನಾವು ನೋಡ್ಕೋಬೇಕು. ಸೂಕ್ಷ್ಮತೆಯೆಡೆಗೆ ನಾವು ಬೆಳೀತಾ ಇದ್ದೀವಿ ಅಂತಂದ್ರೆ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಹೊಂದುತ್ತಾ ಇದೀವಿ ಅಂತ. ಇಲ್ಲದೆ ಇದ್ರೆ ಎಲ್ಲೋ ಎಡವಟ್ಟಾಗಿದೆ ಅಂತ. ಎಡವಟ್ಟಾಗಿದೆ ಅಂತ ಹೇಳಿದ ತಕ್ಷಣ ಸಿಸ್ಟರ್ ಕೈ ಎತ್ತಿದ್ರು, ನಂದೇನೋ ಎಡವಟ್ಟಿದೆ ಅಂತ. ಹೇಳ್ರಿ ಸಿಸ್ಟರ್. ನಮಸ್ತೆ ಬ್ರದರ್. ಈಗ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಅದನ್ನ ನಾವು ನಮ್ಮ ರೀಜನ್ ಅಲ್ಲಿ ನೋಡಿದ್ರೆ ಕೆಲವು ಸ್ವಾಮೀಜಿಗಳು ಮಾಡ್ತಾರೆ, ಬಂದು ಮೂರ್ತಿಯನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಅಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ, ನನಗೇನು ಅನ್ಸುತ್ತೆ, ಪ್ರಾಣಾಹುತಿ ಶಕ್ತಿನ ಅವ್ರು ಅದ್ರಲ್ಲಿ ತುಂಬ್ತಾ ಇದ್ದಾರ ಅಥವಾ ತಮ್ಮ ಲೆವೆಲ್ ಆಧ್ಯಾತ್ಮಿಕ ಶಕ್ತಿನ ಅವ್ರು ತುಂಬ್ತಾ ಇದ್ದಾರ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನೇನು ಗಣಪತಿ ಹಬ್ಬ ಬರುತ್ತೆ, ಕರೆಕ್ಟಾ? ಗಣಪತಿ ಹಬ್ಬದಲ್ಲಿ ಮನೆಗೆಲ್ಲ ವಿಗ್ರಹಗಳನ್ನ ತಗೊಂಡ್ಬರ್ತೀರಾ. ವಿಗ್ರಹನ ತಗೊಂಡ್ಬಂದ್ಮೇಲೆ ನೀವು ಪೂಜೆ ಮಾಡ್ತೀರಲ್ವಾ? ಪೂಜೆ ಮಾಡ್ಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನ ವಿಧಿ ಅಂತ ಬರುತ್ತೆ, ಓದಿದ್ದೀರಾ? ಈಗ ನಿಮ್ ಹೋಮ್ವರ್ಕ್, ನಾಳೆ ಬೆಳಗ್ಗೆ ಬರ್ಲಿಕ್ಕೆ ಮುಂಚೆ, ಗಣಪತಿ ಹಬ್ಬ ಇನ್ನೂ ಬಂದಿಲ್ಲ, ಇನ್ನೇನು ಬರೋದ್ರಲ್ಲಿದೆ. ಗಣಪತಿ ವ್ರತಕತೆ ಅಂತ ಬರ್ತಾರೆ, ಒಂದು ಪುಸ್ತಕ ಬರ್ತಲ್ವ, ಇವಾಗ ಎಲ್ಲರ ಮನೇಲಿ ಒಂದು ಪುಸ್ತಕ ಇಟ್ಕೊಂಡಿರ್ತಾರಲ್ವಾ, ಆ ಪುಸ್ತಕ ತಗೊಳ್ರಿ. ಪೂಜಾ ವಿಧಾನ ಇದೆಯಲ್ಲ ಅದ್ರಲ್ಲಿ ಓದ್ರಿ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಏನು ಹೇಳ್ತಾರೆ ಆ ಮಂತ್ರನ ಓದ್ಕೊಂಡ್ ಬನ್ರಿ. ನಾಳೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಯಾರ್ಯಾರು ಆ ಪ್ರಾಣ ಪ್ರತಿಷ್ಠಾಪನೆ ವಿಧಿ ಮಾಡ್ತಾರೆ, ಅದು ಯಾರೇ ಆಗಿರ್ಬೋದು, ಯಾವ ಸ್ತರದಲ್ಲಿ ಆ ಪ್ರಾಣ ಪ್ರತಿಷ್ಠಾಪನೆ ವಿಧಿ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಸ್ಪಷ್ಟವಾಗಿದೆ ಮಂತ್ರದಲ್ಲಿ. ಆ ಮಂತ್ರ ಓದ್ತು ಅಂತಂದ್ರೆ ಯಾರ್ಯಾರು ಯಾವ್ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತ ಗೊತ್ತಾ? ಓದ್ಕೊಂಡ್ ಬರ್ತೀರಾ? ಎಲ್ರೂ ಮನೇಲಿ ಪುಸ್ತಕ ಇದೆಯಾ? ಇಲ್ಲ ನೋಡಿ, ಎಲ್ಲ ಸುಲಭ ಮಾಡ್ಬೇಕು ಇವ್ರಿಗೆ. ಯಾರು ಅಡಿಗೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಎಲ್ಲ ಸ್ಪೂನಲ್ಲಿ ನೀವೇ ತಿನ್ನಿಸ್ಬಿಡಿ ಬ್ರದರ್ ಅಂತ. ಸೊ ಇದು ಒಂಚೂರು ಎಫರ್ಟ್ ಹಾಕ್ರಿ. ನಿಮ್ ಮನೇಲಿ ಇಲ್ದೇರೆ ಅಕ್ಕಪಕ್ಕದ ಮನೆಯವ್ರನ್ನ ಕೇಳ್ರಿ, ರೀ ಗಣಪತಿ ಪೂಜೆ ಮಾಡ್ತಕ್ಕಂಥ ವ್ರತಕತೆ ಅದು ಪೂಜೆ ಇದು ವಿಧಾನ ಏನಿದೆಯಾ, ಆ ಪುಸ್ತಕ ಏನಾದ್ರು ಇದೆಯಾ ಅಂತ ಕೇಳ್ರಿ, ಆಯ್ತಾ? ಇದು ಗಣಪತಿ ಇದು ಮಾತ್ರ ಅಲ್ಲ, ಎಲ್ಲಾ ದೇವತೆಗಳ ಪೂಜೆನಲ್ಲೂ ಇದೇ ಬರುತ್ತೆ. ಇನ್ನೇನು ಈ ಶುಕ್ರವಾರ ನಾಡಿದ್ದು ವರಮಹಾಲಕ್ಷ್ಮಿ ಅಲ್ವಾ, ವರಮಹಾಲಕ್ಷ್ಮಿಯಲ್ಲೂ ಇದೇ ವಿಧಿವಿಧಾನನೇ ಬರುತ್ತೆ. ಪೂಜಾ ಮಾಡ್ತಕ್ಕಂಥ ವಿಧಾನ ಎಲ್ಲ ಒಂದೇ, ಬೇರೆ ಬೇರೆ ದೇವತೆಗಳಿಗೆ. ಪ್ರತಿಯೊಂದರಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಅಂತ ಬರುತ್ತೆ. ಅಲ್ಲಿ ಅದು ಏನ್ ಮಂತ್ರ ಇದೆ ಅದನ್ನು ಓದ್ತು ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಮಂತ್ರ ನಾಳೆ ಓದೋಣ. ಓದ್ಬಿಟ್ಟು ಬಾಬೂಜಿಯವರು ಯಾವ ರೀತಿ ದೇವಸ್ಥಾನದಲ್ಲಿರ್ತಕ್ಕಂಥ ವಿಗ್ರಹಗಳನ್ನೆಲ್ಲ ಅದನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದ್ರು, ನಮ್ಮ ಸ್ತರದಲ್ಲಿ ನಾವು ಪೂಜೆ ಮಾಡಿದಾಗ ಅಥವಾ ಸ್ವಾಮೀಜಿ ಸ್ತರದಲ್ಲಿ ಅವ್ರು ಪೂಜೆ ಮಾಡಿದಾಗ ಯಾವ ಶಕ್ತಿಯಿಂದ ತುಂಬ್ತಾರೆ ಅಂತ ನಮ್ಗೆ ಅವಾಗ ಸ್ಪಷ್ಟವಾಗಿ ವ್ಯತ್ಯಾಸ ಗೊತ್ತಾಗುತ್ತೆ. ಸರಿನಾ? ಸರಿ ಗುಂಡ್ರೆ, ಎಲ್ರಿಗೂ ಶುಭ ದಿವಸ. ನಾಳೆ ಥ್ಯಾಂಕ್ ಯು ಬ್ರದರ್. ಪ್ರಣಾಮ್ ಬ್ರದರ್. ಥ್ಯಾಂಕ್ ಯು.